ಹಲೋ ಎವ್ರಿವನ್, ಕನ್ನಡದಲ್ಲಿ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ಸಂಚಿಕೆಯಲ್ಲಿ ನಾವು ದಿನಾಂಕ 24 ಜನವರಿ 2025 ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆ ಮಾಡಲಿದ್ದೇವೆ. ಕಾರಣಾಂತರಗಳಿಂದ 2 ದಿನಗಳಿಂದ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆ ಮಾಡಿರಲಿಲ್ಲ. ಸೊ ಆದರೆ ಇವತ್ತಿನಿಂದ ಮತ್ತೆ ಈ ಒಂದು ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆ ಅನ್ನುವಂಥದ್ದು ಆರಂಭವಾಗಲಿದೆ. ಸೊ ಇದರಲ್ಲಿ ನಾವು ಮೊದಲೇ ಒಂದು ಆರ್ಟಿಕಲ್ನ ನೋಡೋಣ. ಸೊ ಫಸ್ಟ್ ಒನ್, ಐರನ್ ಏಜ್ ಕಿಕ್ಡ್ ಆಫ್ ಇನ್ 4th ಮಿಲೇನಿಯಂ BC ಇನ್ ತಮಿಳುನಾಡು ಸ್ಟಾಲಿನ್. ಸೊ ಇಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿರುವಂಥ ಸ್ಟಾಲಿನ್ ಅವರು ಏನು ಹೇಳಿದ್ದಾರೆ ಅಂತಂದರೆ, ಐರನ್ ಏಜ್ ಅಂದರೆ ಕಬ್ಬಿಣದ ಯುಗ ಅನ್ನುವಂಥದ್ದು ತಮಿಳುನಾಡಿನಲ್ಲಿ 4th ಮಿಲೇನಿಯಂ ಅಂದರೆ 4 ಸಹಸ್ರಮಾನ ಈ ಒಂದು BCE ಯುಗದಲ್ಲಿ ಆರಂಭವಾಯಿತು ಅನ್ನುವಂಥದ್ದನ್ನು ಇಲ್ಲಿ ಸ್ಟಾಲಿನ್ ಅವರು ಹೇಳಿದ್ದಾರೆ. ಸೊ ಹೀಗಾಗಿ ಈ ಒಂದು ಟಾಪಿಕ್ GS ಪೇಪರ್ 1 ಅಡಿಯಲ್ಲಿ ಹಿಸ್ಟ್ರಿಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಸೊ ಇಲ್ಲಿರುವಂಥ ಕೀವರ್ಡ್ ಏನಂತಂದರೆ ಐರನ್ ಏಜ್. ಸೊ ಈ ಒಂದು ಆರ್ಟಿಕಲ್ ಹೇಳ್ತಾ ಇರುವಂಥದ್ದು ಐರನ್ ಏಜ್ ಅಥವಾ ಕಬ್ಬಿಣದ ಯುಗದ ಕುರಿತು ಈ ಒಂದು ಆರ್ಟಿಕಲ್ ಹೇಳ್ತಾ ಇದೆ. ಹಾಗಿದ್ರೆ ಇದು ಏನಕ್ಕೆ ಸುದ್ದಿಯಲ್ಲಿದೆ ಅಂತಂದರೆ, ಸೊ ಏನು ಇತ್ತೀಚೆಗೆ ಈ ತಮಿಳುನಾಡಿನಲ್ಲಿ ಒಂದು ವರದಿಯನ್ನು ರಿಲೀಸ್ ಮಾಡಲಾಗತ್ತೆ. ಆ್ಯಂಟಿಕ್ವಿಟಿ ಆಫ್ ಐರನ್ ಅನ್ನುವಂಥ ಆ್ಯಂಟಿಕ್ವಿಟಿ ಆಫ್ ಐರನ್ ಅನ್ನುವಂಥ ಒಂದು ವರದಿಯನ್ನು ತಮಿಳುನಾಡಿನ ಮುಖ್ಯಮಂತ್ರಿಯವರು ರಿಲೀಸ್ ಮಾಡ್ತಾರೆ. ಸೊ ಈ ಒಂದು ವರದಿಯಲ್ಲಿ ಒಂದಿಷ್ಟು ಅಂಶಗಳು ಬಹಿರಂಗವಾಗಿದೆ. ಸೊ ಅದು ಈ ಐರನ್ ಏಜ್ ಕುರಿತು. ಹಾಗಿದ್ರೆ ಏನು ಹೇಳುತ್ತೆ ಈ ಒಂದು ವರದಿಯಲ್ಲಿ ಅಂತ ನೋಡೋದಾದ್ರೆ, ಸೊ ಈ ಒಂದು ವರದಿಯ ಪ್ರಕಾರ ತಮಿಳುನಾಡಿನಲ್ಲಿ 4th ಅಂದರೆ 4ನೇ ಒಂದು ಮಿಲೇನಿಯಂ ಅಂದರೆ ಸಹಸ್ರಮಾನ ಒಂದು BCE ಪೀರಿಯಡ್ನಲ್ಲಿ ತಮಿಳುನಾಡಿನಲ್ಲೇ ಈ ಕಬ್ಬಿಣದ ಯುಗ ಆರಂಭವಾಯಿತು ಅನ್ನೋದನ್ನು ಈ ಒಂದು ವರದಿ ಹೇಳುತ್ತೆ. ಕಬ್ಬಿಣದ ಯುಗ, ಐರನ್ ಏಜ್ ಅನ್ನುವಂಥದ್ದು ಅಂದರೆ ಕಬ್ಬಿಣವನ್ನು ಈ ಒಂದು ಯುಗದಲ್ಲಿ ಬಳಸಲಾಗ್ತಾ ಇತ್ತು ಅನ್ನುವಂಥದ್ದನ್ನು ಈ ಒಂದು ವರದಿ ಹೇಳ್ತಾ ಇದೆ. ಹಾಗಿದ್ರೆ ತಮಿಳುನಾಡಿನ ಯಾವ ಭಾಗಗಳಲ್ಲಿ ಈ ರೀತಿಯ ಒಂದು ಸಂಶೋಧನೆಯನ್ನು ಮಾಡಲಾಗಿದೆ ಅಂತಂದರೆ, ಸೊ ಇದು ಈ ತಮಿಳುನಾಡಿನ ತೂತುಕುಡಿಯ ಶಿವಗಲೈ ಅನ್ನುವಂಥ ಒಂದು ಪ್ರದೇಶದಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಈ ರೀತಿ ಒಂದು ಸಂಶೋಧನೆಯನ್ನು ಮಾಡಿದ್ದಾರೆ. ಹಾಗೆ ಈ ಒಂದು ವರದಿಯ ಮೂಲಕ ಏನು ಅಂತಂದರೆ, ಸುಮಾರು 5300 ವರ್ಷಗಳ ಹಿಂದೆ ಇಯರ್ ಬ್ಯಾಕ್ ಅಂದರೆ ದಕ್ಷಿಣ ಭಾರತದಲ್ಲಿ ಈ ಕಬ್ಬಿಣದ ಬಳಕೆ ಇತ್ತು ಅನ್ನುವಂಥದ್ದನ್ನು ಈ ಒಂದು ವರದಿ ಇಲ್ಲಿ ಹೇಳಿದೆ. ಅಂದರೆ ಕಬ್ಬಿಣದ ಯುಗ ಇಲ್ಲಿಯೇ ಆರಂಭವಾಯಿತು ಅನ್ನುವಂಥದ್ದನ್ನು ಈ ಒಂದು ವರದಿ ಹೇಳ್ತಾ ಇದೆ. ಹಾಗೆ ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಸ್ಮೆಲ್ಟೆಡ್ ಐರನ್ ಅಂದರೆ ಕರಗಿದ ಕಬ್ಬಿಣವನ್ನು ಬಳಕೆ ಮಾಡುವಂಥ ಒಂದು ಅವಧಿ ಕೂಡ ಎಲ್ಲಿ ಆರಂಭ ಆಗತ್ತೆ ಅಂದರೆ, ಎಷ್ಟನೇ ಒಂದು ಅವಧಿಯಲ್ಲಿ ಅಂತಂದರೆ ಸ್ಮೆಲ್ಟೆಡ್ ಐರನ್ ಅಥವಾ ಇದಕ್ಕೆ ಕನ್ನಡದಲ್ಲಿ ಕರಗಿದ ಕಬ್ಬಿಣ ಅಂತ. ಅಂದರೆ ಇದನ್ನು ಮೋಲ್ಟನ್ ಆಗಿ ಮಾಡಿಕೊಂಡು ನಮಗೆ ಬೇಕಾಗಿರುವಂಥ ಆಕಾರಗಳಲ್ಲಿ ಬಳಕೆ ಮಾಡುವಂಥ ಪದ್ಧತಿ ಇಲ್ಲಿ 3ನೇ ಮಿಲಿಯನಿಯಂ BCEನಲ್ಲಿ ಆರಂಭವಾಯಿತು ಅನ್ನೋದನ್ನು ಈ ಒಂದು ವರದಿಯಲ್ಲಿ ಹೇಳ್ತಾ ಇದೆ. ಸೊ ಈ ಮೂಲಕ ಏನು ಸ್ಮೆಲ್ಟೆಡ್ ಐರನ್ ಅಥವಾ ಕರಗಿದ ಕಬ್ಬಿಣದ ಬಳಕೆ ಅನ್ನುವಂಥದ್ದು 3ನೇ ಒಂದು ಸಹಸ್ರ ಒಂದು ಮಿಲೇನಿಯಂ ಏನಿದೆ ಈ ಒಂದು ಪೀರಿಯಡ್ನಲ್ಲಿ ಬಳಕೆ ಆಗ್ತಾ ಇರುವಂಥದ್ದನ್ನು ಪತ್ತೆ ಹಚ್ಚಿದಂಥ ಒಂದು ಮೊದಲ ವರದಿಯಾಗಿದ್ದು ಕಂಡುಬರುತ್ತೆ. ಅಂದರೆ ವಿಶ್ವದಲ್ಲಿ ಮೊದಲ ಬಾರಿಗೆ ಕರಗಿದ ಕಬ್ಬಿಣದ ಬಳಕೆ ಅನ್ನುವಂಥದ್ದನ್ನು 3ನೇ ಒಂದು ಮಿಲೇನಿಯಂ BCಯ ಮಧ್ಯಭಾಗದಲ್ಲಿ ಇತ್ತು ಅನ್ನುವಂಥದ್ದನ್ನು ಈ ಒಂದು ವರದಿ ಹೇಳಿದ. ಹಾಗೆ ಈ ತಮಿಳುನಾಡಿನ ಹಲವಾರು ಭಾಗಗಳಲ್ಲಿ ಅಂದರೆ ಈ ಶಿವಗಲೈ ಆಗಿರ್ಬೋದು, ಆದಿಚನಲ್ಲೂರ್, ಕಿಲ್ಲಮಂಡಿ. ಸೊ ಈ ಹಿಂದೆ ಇಲ್ಲಿ ಹಲವಾರು ರೀತಿಯ ಒಂದು ಸಂಶೋಧನೆ ಕೂಡ ಮಾಡಲಾಗಿದೆ. ಸೊ ಆ ಎಲ್ಲ ಸಂಶೋಧನೆಗಳಿಂದ ತಿಳಿದು ಬಂದಿರುವ ಅಂಶ ಏನಂತಂದರೆ, ಸೊ ಈ ಒಂದು ಪ್ರದೇಶಗಳಲ್ಲಿ ಈ ಹಿಂದೆ ಅಂದರೆ ಸುಮಾರು 2500 BCE ಮತ್ತು 3000 BCE ಈ ಹಿಂದೆ ಇಲ್ಲಿ ಕಬ್ಬಿಣವನ್ನು ಬಳಸ್ತಾ ಇದ್ರು ಅನ್ನುವಂಥದ್ದನ್ನು ಇಲ್ಲಿ ಹಲವಾರು ಆವಿಷ್ಕಾರಗಳು ಅಥವಾ ಸಂಶೋಧನೆಗಳು ಇಲ್ಲಿ ಪತ್ತೆಯನ್ನು ಹಚ್ಚಿದ ಕಬ್ಬಿಣದ ಯುಗ. ಹಾಗೆ ಇನ್ನು ಇಲ್ಲಿ ಉತ್ತರ ಭಾರತಕ್ಕೆ ನೋಡೋದಾದರೆ ಏನು ಅಂತಂದರೆ, ಈ ವಿಂಧ್ಯದ ಉತ್ತರದಲ್ಲಿರುವಂಥ ಹಲವಾರು ಭಾಗಗಳಲ್ಲಿ ತಾಮ್ರವನ್ನು ಬಳಕೆಯನ್ನು ಮಾಡ್ತಾಯಿದ್ರು.
ಸೊ ಇವಾಗ ಅಲ್ಲಿ ಯಾವಾಗ ಈ ತಾಮ್ರದ ಅದಿರಿನ ಒಂದು ಪೂರೈಕೆ ಅಥವಾ ಲಭ್ಯತೆ ಅನ್ನುವಂಥದ್ದು ಕಡಿಮೆ ಆಯಿತು, ಅವರು ಕೂಡ ಇಲ್ಲಿ ಏನು ಮಾಡ್ತಾರೆ ಅಂದರೆ ಕಬ್ಬಿಣವನ್ನು ಬಳಕೆಯನ್ನು ಮಾಡಲಿಕ್ಕೆ ಆರಂಭವನ್ನು ಮಾಡ್ತಾರೆ. ಕಬ್ಬಿಣದ ಬಳಕೆ ಇವಾಗ ಆರಂಭ ಆಗತ್ತೆ. ಅಂದರೆ ಯಾವ ಕಾರಣಕ್ಕಾಗಿ ಇಲ್ಲಿ ಕಬ್ಬಿಣದ ಬಳಕೆ ಆಗತ್ತೆ ಅಂತಂದರೆ ಅವರು ಆರಂಭದಲ್ಲಿ ತಾಮ್ರವನ್ನು ಬಳಸ್ತಾ ಇದ್ದರು. ಆ ತಾಮ್ರದ ಅದಿರಿನ ಲಭ್ಯತೆ ಅನ್ನುವಂಥದ್ದು ಯಾವಾಗ ಇಳಿಮುಖ ಆಗತ್ತೆ ಅಥವಾ ಕೊರತೆ ಆಗತ್ತೆ, ಆವಾಗ ಅವರು ಕಬ್ಬಿಣವನ್ನು ಬಳಕೆಯನ್ನು ಮಾಡಲಿಕ್ಕೆ ಮುಂದಾಗ್ತಾರೆ. ಸೊ ಇದು ಈ ಒಂದು ವರದಿಯಲ್ಲಿ ತಿಳಿದಿರುವಂಥ ಒಂದಿಷ್ಟು ಸಂಗತಿಗಳಾದರೆ, ಸೊ ಇದೇ ನಿಟ್ಟಿನಲ್ಲಿ ಇನ್ನೊಂದು ಹೋಲಿಕೆಯನ್ನು ಏನು ಮಾಡ್ತಾರೆ ಅಂತಂದರೆ, ಸೊ ಹೀಗಾಗಿ ಏನಂತಂದರೆ ಉತ್ತರದಲ್ಲಿ ಏನಿತ್ತು ಅಂತಂದರೆ ತಾಮ್ರವನ್ನು ಬಳಸ್ತಾಯಿದ್ರು. ಉತ್ತರದಲ್ಲಿ ತಾಮ್ರ ಯುಗ ಅನ್ನುವಂಥದ್ದಿತ್ತು, ಅಂದರೆ ತಾಮ್ರವನ್ನು ಬಳಸ್ತಾಯಿದ್ರು. ಹಾಗೆ ದಕ್ಷಿಣದಲ್ಲಿ ಅದೇ ಸಮಯಕ್ಕೆ ಸರಿಯಾಗಿ ದಕ್ಷಿಣದಲ್ಲಿ ಕಬ್ಬಿಣದ ಬಳಕೆ ಇತ್ತು, ಅಂದರೆ ಕಬ್ಬಿಣ ಯುಗ ಅನ್ನುವಂಥದ್ದು ಇತ್ತು, ಕಬ್ಬಿಣ ಯುಗ. ಸೊ ಹೀಗಾಗಿ ಉತ್ತರ ಮತ್ತು ದಕ್ಷಿಣದಲ್ಲಿ ಎಟ್ ಎ ಟೈಮ್ ಅಂದರೆ ಒಂದೇ ಬಾರಿಗೆ ಇಲ್ಲಿ ತಾಮ್ರಯುಗ ಮತ್ತು ಕಬ್ಬಿಣ ಯುಗ ಬಳಕೆಯಲ್ಲಿರೋದರಿಂದ ಇವು ಎರಡೂ ಕೂಡ ತಾಮ್ರಯುಗ ಮತ್ತು ಕಬ್ಬಿಣ ಯುಗ ಸಮಕಾಲೀನವಾಗಿದ್ದವು ಅನ್ನುವಂಥದ್ದನ್ನು ಹೇಳುತ್ತೆ. ಕಂಟೆಂಪರರಿ ಅಂತ, ಸಮಕಾಲೀನ, ಎರಡೂ ಕೂಡ ಏಕಕಾಲದಲ್ಲಿ ಬಳಕೆಯಲ್ಲಿತ್ತು ಅನ್ನುವಂಥದ್ದನ್ನು ಈ ಒಂದು ವರದಿಯಲ್ಲಿ ಹೇಳ್ತಾ ಇರುವಂಥದ್ದು. ಸೊ ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ಯೂಸ್ ಆಫ್ ಲೌಡ್ ಸ್ಪೀಕರ್ ನಾಟ್ ಕ್ರುಷಿಯಲ್ ಫಾರ್ ಎನಿ ರಿಲಿಜಿಯನ್, ಬಾಂಬೆ ಹೈಕೋರ್ಟ್. ಸೊ ಇಲ್ಲಿ ಬಾಂಬೆ ಹೈಕೋರ್ಟ್ ಏನು ಹೇಳಿದೆ ಅಂತಂದ್ರೆ, ಯೂಸ್ ಆಫ್ ಲೌಡ್ ಸ್ಪೀಕರ್ ಅಂದರೆ ಧ್ವನಿವರ್ಧಕದ ಬಳಕೆ ಅನ್ನುವಂಥದ್ದು ಯಾವುದೇ ಒಂದು ಧರ್ಮಕ್ಕೆ ಇಲ್ಲಿ ಪ್ರಮುಖವಾಗಿಲ್ಲ ಅಥವಾ ಅದು ಧರ್ಮದ ಅವಿಭಾಜ್ಯ ಅಂಗ ಅಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು. ಈ ನಿಟ್ಟಿನಲ್ಲಿ ಈ ಒಂದು ಟಾಪಿಕ್ GS ಪೇಪರ್ 2 ಅಡಿಯಲ್ಲಿ ಪಾಲಿಟಿಕ್ಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಸೊ ಏನು ಹೇಳಿದೆ ಇಲ್ಲಿ ಬಾಂಬೆ ಹೈಕೋರ್ಟ್ ಅನ್ನೋಂಥದ್ದು ನೋಡೋಣ. ಯೂಸ್ ಆಫ್ ಲೌಡ್ ಸ್ಪೀಕರ್ ಈಸ್ ನಾಟ್ ಎಸೆನ್ಷಿಯಲ್ ಪಾರ್ಟ್ ಆಫ್ ಎನಿ ರಿಲಿಜಿಯನ್, ದ ಬಾಂಬೆ ಹೈಕೋರ್ಟ್. ಸೊ ಬಾಂಬೆ ಹೈಕೋರ್ಟ್ ಏನು ಹೇಳಿದೆ ಅಂತಂದರೆ, ಈ ಧ್ವನಿವರ್ಧಕ ಬಳಕೆ ಅನ್ನುವಂಥದ್ದು ಸೊ ಸಾಮಾನ್ಯವಾಗಿ ಇಲ್ಲಿ ದೇವಸ್ಥಾನಗಳಲ್ಲಿ ಆಗಿರ್ಬೋದು ಅಥವಾ ಮಸೀದಿಗಳಲ್ಲಾಗಿರ್ಬೋದು, ಸೊ ಇಲ್ಲಿ ಧ್ವನಿವರ್ಧಕಗಳನ್ನ ಬಳಸ್ತಾರೆ. ಸೊ ಈ ರೀತಿ ಧ್ವನಿವರ್ಧಕ ಬಳಕೆ ಅನ್ನುವಂಥದ್ದು ಯಾವುದೇ ಒಂದು ಧರ್ಮದ ಅದು ಅವಿಭಾಜ್ಯ ಅಂಗ, ಎಸೆನ್ಷಿಯಲ್ ಅವಿಭಾಜ್ಯ ಅಂಗ ಅಥವಾ ಅದರ ಒಂದು ಅವಿಭಾಜ್ಯ ಆಚರಣೆ ಅಲ್ಲ ಅಂತ ಹೇಳಿ ಇಲ್ಲಿ ಬಾಂಬೆ ಹೈಕೋರ್ಟ್ ಹೇಳಿರುವಂಥದ್ದು. ಹಾಗೆ ಡೈರೆಕ್ಟಿಂಗ್ ದ ಲಾ ಎನ್ಫೋರ್ಸಿಂಗ್ ಏಜೆನ್ಸಿ ಟು ಟೇಕ್ ಪ್ರಾಂಪ್ಟ್ ಆ್ಯಕ್ಷನ್ ಅಗೇನ್ಸ್ಟ್ ಲೌಡ್ ಸ್ಪೀಕರ್ ದ್ಯಾಟ್ ವೈಲೇಟ್ ದಿ ನಾಯ್ಸ್ ಪೊಲ್ಯೂಷನ್ ನಾರ್ಮ್ಸ್ ಆ್ಯಂಡ್ ದ ರೂಲ್ಸ್. ಅಂದ್ರೆ ಇಲ್ಲಿ ಈ ಒಂದು ನಾಯ್ಸ್ ಪೊಲ್ಯೂಷನ್ ನಾರ್ಮ್ಸ್ ಮತ್ತು ರೂಲ್ಸ್ಗಳನ್ನ ಯಾರು ವೈಲೇಟನ್ನು ಮಾಡ್ತಾರೆ ಅವರ ವಿರುದ್ಧ ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಏನು ಇಲ್ಲಿ ರಾಜ್ಯದ ಒಂದು ಎನ್ಫೋರ್ಸ್ಮೆಂಟ್ ಏಜೆನ್ಸಿಗಳೇನಿರುತ್ತೆ ಅವುಗಳಿಗೆ ಆದೇಶವನ್ನು ಕೂಡ ಈ ಸಂದರ್ಭದಲ್ಲಿ ಈ ಬಾಂಬೆ ಹೈಕೋರ್ಟ್ ನೀಡಿರುವಂಥದ್ದು. ಹಾಗೆ ಸೊ ನಾಯ್ಸ್ ವಾಸ್ ಅ ಮೇಜರ್ ಹೆಲ್ತ್ ಹಜಾರ್ಡ್ ಆ್ಯಂಡ್ ನೋ ಒನ್ ಕ್ಯಾನ್ ಕ್ಲೇಮ್ ದ್ಯಾಟ್ ದೇರ್ ರೈಟ್ಸ್ ಆರ್ ಅಫೆಕ್ಟೆಡ್ ಇನ್ ಎನಿ ಮ್ಯಾನರ್. ಅಂದರೆ ಸೊ ಇಲ್ಲಿ ನಾಯ್ಸ್ ಪೊಲ್ಯೂಷನ್ ಅನ್ನೋಂಥದ್ದು ನಾಯ್ಸ್ ಅನ್ನುವಂಥದ್ದು ಏನಾಗಿದ್ದರೆ ಒಂದು ಆರೋಗ್ಯಕ್ಕೆ ತುಂಬ ಅಪಾಯಕಾರಿಯಾಗಿದೆ. ಸೊ ಹೀಗಾಗಿ ಇದನ್ನು ಯಾವುದೇ ರೀತಿಯ ಒಂದು ಈ ರೀತಿಯ ಉಲ್ಲಂಘನೆ ಅನ್ನುವಂಥದ್ದು ಸಹಿಸಿಕೊಳ್ಳಲಿಕ್ಕೆ ಬರುವುದಿಲ್ಲ ಅನ್ನುವಂಥದ್ದನ್ನು ಇದೇ ಒಂದು ಸಂದರ್ಭದಲ್ಲಿ ಹೇಳಲಾಗಿದೆ. ಹಾಗೆ ದ ಹೈಕೋರ್ಟ್ ಆಸ್ಕ್ಡ್ ದ ಸ್ಟೇಟ್ ಗೌರ್ಮೆಂಟ್ ಟು ಡೈರೆಕ್ಟ್ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್. ಸೊ ಇಲ್ಲಿ ಹೈಕೋರ್ಟ್ ಏನು ಹೇಳಿದೆ ಅಂದರೆ ತನ್ನ ರಾಜ್ಯ ಸರ್ಕಾರಗಳಿಗೆ ಈ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ ಅಂತ ಇರುತ್ತೆ ನೋಡಿ, ಅಂದರೆ ಧಾರ್ಮಿಕ ಕೇಂದ್ರಗಳು, ದೇವಸ್ಥಾನಗಳಾಗಿರಬಹುದು, ಮಸೀದಿಗಳಾಗಿರ್ಬೋದು, ಚರ್ಚ್ಗಳಾಗಿರ್ಬೋದು, ಇಂತಹ ಧಾರ್ಮಿಕ ಒಂದು ಸಂಸ್ಥೆಗಳಿಗೆ ನಿರ್ದೇಶನವನ್ನು ನೀಡಲಿಕ್ಕೆ ಕೇಳ್ಕೊಂಡಿದೆ. ಏನಂತಂದರೆ ಅಡಾಪ್ಟ್ ಮೆಕ್ಯಾನಿಸಮ್ ಫಾರ್ ಕಂಟ್ರೋಲಿಂಗ್ ನಾಯ್ಸ್ ಲೆವೆಲ್ಸ್ ಇನ್ಕ್ಲೂಡಿಂಗ್ ಕ್ಯಾಲಿಬ್ರೇಟೆಡ್ ಸೌಂಡ್ ಸಿಸ್ಟಮ್ ವಿತ್ ಆಟೋ ಡೆಸಿಬಲ್ ಲಿಮಿಟ್. ಅಂದರೆ ಈ ಒಂದು ಧ್ವನಿಯ ಒಂದು ಲಿಮಿಟನ್ನು, ಮಿತಿ ಅನ್ನುವಂಥದ್ದನ್ನು ಇಲ್ಲಿ ಒಂದು ರೇಂಜಿಗೆ ಅದನ್ನು ನಿಯಂತ್ರಣವನ್ನು ಮಾಡಬೇಕಂತ ಹೇಳಿದ. ಸೊ ಇಲ್ಲಿ ಡೆಸಿಬಲ್ ಲಿಮಿಟ್ ಅಂತ ಹೇಳಿದ. ಹಾಗಿದ್ರೆ ಇಲ್ಲಿ ಡೆಸಿಬಲ್ ಲಿಮಿಟ್ ಅಂತಂದರೆ ಏನು ಅಂತ ಅರ್ಥ ಮಾಡ್ಕೊಂಡು, ಡೆಸಿಬಲ್ ಲಿಮಿಟ್ ಅದನ್ನು ಶಾರ್ಟಾಗಿ DB ಅಂತ ಕೂಡ ಕರೀತಾರೆ. ಅಂದರೆ ನಮಗೆ ಎಲ್ಲಿಯವರೆಗೆ ಧ್ವನಿಯನ್ನು ಕೇಳಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅದು ಅಷ್ಟು, ಮತ್ತು ಆರೋಗ್ಯಕ್ಕೆ ಅಂದರೆ ನಮ್ಮ ಕಿವಿಗೆ ಅದು ಇಂಪಾಗಿರುತ್ತೆ ಅಂತಂದ್ರೆ, ಸೊ ಇದು ಮಾನವನ ಕಿವಿಗೆ 0 to 130 ಡೆಸಿಬಲ್ವರೆಗೆ ಏನಾಗುತ್ತೆ ಅಂದರೆ ಸೌಂಡ್ ಅನ್ನುವಂಥದ್ದು ಕೇಳುತ್ತೆ. ಆದರೆ ಇಲ್ಲಿ ಮೋರ್ ದೆನ್ 130 ಡೆಸಿಬಲ್ ಇದ್ದರೆ, ಮೋರ್ ದೆನ್ 130 ಡೆಸಿಬಲ್ ಇದ್ದರೆ ಏನಾಗುತ್ತೆ ಅಂದರೆ ಈ ಸೌಂಡ್ ಅನ್ನುವಂಥದ್ದು ಏನಾಗುತ್ತೆ ತುಂಬ ಪೇನ್ಫುಲ್ ಆಗಿರುತ್ತೆ.
ಹಾಗೆ ಇದು ಮಾನವನ ಒಂದು ಶ್ರವಣ ಶಕ್ತಿನ ಅಂದರೆ ನಮ್ಮ ಹಿಯರಿಂಗ್ ಕೆಪಾಸಿಟಿನ ಏನು ಮಾಡುತ್ತೆ ಅಂದರೆ ಡ್ಯಾಮೇಜ್ ಮಾಡುತ್ತೆ. ಡ್ಯಾಮೇಜ್ ಹಿಯರಿಂಗ್ ಕೆಪಾಸಿಟಿ. ಹಾಗೆ ಇಲ್ಲಿ ಇಫ್ ಮೋರ್ ದ್ಯಾನ್ 85 ಡೆಸಿಬಲ್ ಇದ್ರೆ 85 ಡೆಸಿಬಲ್ ಇದ್ದರೆ ಸೊ ಇದು ಅಷ್ಟೊಂದು ಪೇನ್ಫುಲ್ ಆಗಿರೋದಿಲ್ಲ. ಆದರೂ ಕೂಡ ಏನಂತಂದರೆ ಇದು ನಮ್ಮ ಹಿಯರಿಂಗ್ ಕೆಪಾಸಿಟಿನ ಏನು ಮಾಡುತ್ತೆ, ಡ್ಯಾಮೇಜನ್ನು ಮಾಡುತ್ತೆ. ನಾಟ್ ಪೇನ್ಫುಲ್ ಬಟ್ ಡ್ಯಾಮೇಜ್ ಅವರ್ ಹಿಯರಿಂಗ್ ಕೆಪಾಸಿಟಿ. ಡ್ಯಾಮೇಜ್ ಹಿಯರಿಂಗ್ ಕೆಪಾಸಿಟಿ. ಎಸ್, ಹಾಗೆ ಇದಕ್ಕೆ ಸಂಬಂಧಪಟ್ಟದ್ದು ಏನು ಬಾಂಬೆ ಹೈಕೋರ್ಟ್ ಈ ಒಂದು ಆದೇಶವನ್ನು ನೀಡಿದ. ಹಾಗಿದ್ರೆ ಈ ಬಾಂಬೆ ಹೈಕೋರ್ಟ್ ಬಳಿ ಹೋಗಿರುವಂಥ ಒಂದು ಅರ್ಜಿ ಏನಾಗಿತ್ತು ಅನ್ನೋಂಥದ್ದು ನೋಡೋಣ, ಅಥವಾ ಅರ್ಜಿದಾರರ ವಾದ ಏನಾಗಿತ್ತು ಅನ್ನೋಂಥದ್ದು ನೋಡೋಣ. ದ ಪೆಟಿಷನರ್ ಈಸ್ contended that the use of loudspeakers for religious purpose, including the recitation of Azan, Islamic call to prayer, disturbed the peace and violated the noise pollution regulation and control rules 2000, as well as the provision under the Environment Protection Act 1986. ಸೊ ಇಲ್ಲಿ ಅರ್ಜಿದಾರರ ವಾದ ಏನಾಗಿದೆ ಅಂತಂದರೆ, ಏನು ಇವಾಗ ಧಾರ್ಮಿಕ ಉದ್ದೇಶಗಳಿಗಾಗಿ ಏನು ಧ್ವನಿವರ್ಧಕಗಳನ್ನು ಬಳಸ್ಕೊಳ್ತಾರೆ, ಸೊ ಇದರಲ್ಲಿ ಈ ಆಜಾನ ಕೂಗ್ತಾರೆ ನೋಡಿ, ಇಸ್ಲಾಮಿಕ್ ಇದರಲ್ಲಿ ಈ ಪ್ರಾರ್ಥನೆಯ ಭಾಗವಾಗಿ. ಸೊ ಇದು ಕೂಡ ಏನಂತಂದರೆ ಇದು ಶಾಂತಿ ಮತ್ತು ಶಾಂತಿಗೆ ಭಂಗವನ್ನು ತರತ್ತೆ. ಹಾಗೆಯೇ ಇದು ಏನು ನಾಯ್ಸ್ ಪೊಲ್ಯೂಷನ್ ರೆಗ್ಯುಲೇಷನ್ ಆ್ಯಂಡ್ ಕಂಟ್ರೋಲ್ ರೂಲ್ಸ್ 2000 ಏನಿದೆ ಇದನ್ನು ಕೂಡ ವೈಲೇಟ್ ಮಾಡುತ್ತಾ. ಹಾಗೆ ಇಲ್ಲಿ ಈ ಒಂದು ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಏನಿದೆ ಇದರ ನಿಬಂಧನೆಗಳು ಕೂಡ ವೈಲೇಟನ್ನು ಮಾಡುತ್ತೆ ಅಂತ ಹೇಳಿ ಇಲ್ಲಿ ಅರ್ಜಿದಾರರು ಇಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹಾಗೆ ಇಟ್ ಈಸ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಅಂದರೆ ಸಾರ್ವಜನಿಕ ಹಿತಾಸಕ್ತಿಯ ದೃಷ್ಟಿಯಿಂದ ಏನು ಮಾಡಬೇಕಾಗತ್ತೆ ಅಂತಂದ್ರೆ, ದಟ್ ಪರ್ಮಿಷನ್ ಶುಡ್ ಬಿ ಗ್ರಾಂಟೆಡ್ ನಾಟ್ ಬಿ ಗ್ರಾಂಟೆಡ್ by denying such permission rights under Article 19 or 25 of the Constitution of India are not all infringed. ಎಸ್, ಸೊ ಇಲ್ಲಿ ಹೈಕೋರ್ಟ್ ಹೇಳಿರುವಂಥದ್ದು ಏನಂತಂದ್ರೆ, ಏನಿವಾಗ ಧ್ವನಿವರ್ಧಕಗಳ ಒಂದು ಅಂದರೆ ಈ ಒಂದು ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ ಏನಿರುತ್ತೆ ಅಥವಾ ಧಾರ್ಮಿಕ ಕೇಂದ್ರಗಳೇನಿರುತ್ತೆ ಇವುಗಳಿಗೆ ಇರುವಂಥ ಏನು ಈ ಧ್ವನಿವರ್ಧಕಗಳ ಬಳಕೆಯ ನಿಷೇಧ ಅನ್ನುವಂಥದ್ದು ನಿಷೇಧವನ್ನು ಮಾಡಿದ್ರೆ, ಸೊ ಇದು ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ರೀತಿಯ ಒಂದು ಆದೇಶವನ್ನು ನೀಡಿದಾಗ ಅದು ಆ ಧರ್ಮದ ಅಂದರೆ ಆರ್ಟಿಕಲ್ 19 ಮತ್ತು ಆರ್ಟಿಕಲ್ 25 ಉಲ್ಲಂಘನೆ ಆಗೋದಿಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿರುವಂಥದ್ದು. ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ಸೆಂಟರ್ ಎಡ್ ಟು ಗಿವ್ ನಾಟ್ ಟು ಕಾವೇರಿ ವೆಲ್ಲಾರ್ ಪ್ರಾಜೆಕ್ಟ್ ಸುಪ್ರೀಂ ಕೋರ್ಟ್. ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತಂದ್ರೆ, ಈ ಕಾವೇರಿ ವೆಲ್ಲಾರ್ ಪ್ರಾಜೆಕ್ಟ್ ಏನಿದೆ ಸೊ ಈ ಒಂದು ಯೋಜನೆಗೆ ಕೇಂದ್ರ ಸರ್ಕಾರ ಇನ್ನೂ ಅನುಮೋದನೆಯನ್ನು ನೀಡಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಟಾಪಿಕ್ ಏನಿದೆ ಇದು GS ಪೇಪರ್ 2 ಅಡಿಯಲ್ಲಿ ಪಾಲಿಟಿಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಸೊ ಇಂಟರ್ಸ್ಟೇಟ್ ರಿವರ್ ಡಿಸ್ಪ್ಯೂಟ್ ಅಡಿಯಲ್ಲಿ ಇದು ಈ ಒಂದು ಟಾಪಿಕ್ ಬರುತ್ತೆ. ಎಸ್, ಸೊ ಏನಿದು ಇಶ್ಯೂ ಅನ್ನೋದು ನೋಡೋಣ. ಈ ಕಾವೇರಿ ವೆಲ್ಲಾರ್ ಪ್ರಾಜೆಕ್ಟ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಕಾವೇರಿ ವೆಲ್ಲಾರ್ ಪ್ರಾಜೆಕ್ಟ್. ಎಸ್, ಸೊ ಈ ಒಂದು ಯೋಜನೆ ಏನಿದೆ ಸೊ ಇದು ತಮಿಳುನಾಡಿನ ಒಂದು ಯೋಜನೆ ಆಗಿದೆ. ತಮಿಳುನಾಡು ಸರ್ಕಾರ ಈ ಒಂದು ಯೋಜನೆಯನ್ನು ನಿರ್ವಹಣೆಯನ್ನು ಮಾಡ್ತಾ ಇದೆ. ಹಾಗೆ ಈ ಒಂದು ಯೋಜನೆಯ ಉದ್ದೇಶ ಏನಂತಂದರೆ, ಏನಿವಾಗ ಈ ಕಾವೇರಿ ನದಿ ಏನಿದೆ ಹಾಗೆ ಈ ಕಾವೇರಿ ನದಿಯನ್ನು ಈ ವೆಲ್ಲಾರ್ ನದಿಗೆ ಜೋಡಿಸುವಂಥ ಯೋಜನೆ ಏನಾಗಿದೆ ಅಂತಂದರೆ ಈ ಕಾವೇರಿ ವೆಲ್ಲಾರ್ ಪ್ರಾಜೆಕ್ಟ್ ಆಗಿದೆ. ಎಸ್, ಸೊ ಏನು ಈ ಒಂದು ಯೋಜನೆಯನ್ನು ಮಾಡ್ತಾ ಇದೆ, ಈ ಯೋಜನೆಗೆ ಇಲ್ಲಿ ತಮಿಳುನಾಡು ಸರ್ಕಾರ ಸೊ ಮಿನಿಸ್ಟ್ರಿ ಆಫ್ ಜಲಶಕ್ತಿ ಆ ಒಂದು ಅನುಮೋದನೆಯನ್ನು 4 ವರ್ಷಗಳ ಹಿಂದೆ ಕೇಳಿತ್ತು. ಮಿನಿಸ್ಟ್ರಿ ಆಫ್ ಜಲಶಕ್ತಿ. ಹಾಗೆ ಈ 4 ವರ್ಷಗಳ ಒಂದು ಏನು ಅನುಮೋದನೆಯನ್ನು ಈ ಹಿಂದೆ ತೆಗೆದುಕೊಂಡರೂ ಕೂಡ ಇದಕ್ಕೆ ಅಂದರೆ ಈ ಒಂದು ಯೋಜನೆಗೆ ಕೇಂದ್ರ ಸರ್ಕಾರದ ಅನುಮೋದನೆ ಅನ್ನುವಂಥದ್ದು ಇನ್ನೂ ಕೂಡ ಸಿಕ್ಕಿಲ್ಲ. ಕೇಂದ್ರ ಸರ್ಕಾರದ ಅನುಮೋದನೆ. ಸೊ ಇದೇ ಒಂದು ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಒಂದು ಅರ್ಜಿಯನ್ನು ಹಾಕತ್ತೆ. ಕರ್ನಾಟಕ ಸರ್ಕಾರ ಸೊ ಸುಪ್ರೀಂ ಕೋರ್ಟ್ ಬಳಿ ಏನು ಅರ್ಜಿಯನ್ನು ಹಾಕತ್ತೆ ಅಂತಂದ್ರೆ, ಈ ಒಂದು ಯೋಜನೆಗೆ ಇದನ್ನು ಮುಂದುವರೆಸದಂತೆ ಒಂದು ಅರ್ಜಿಯನ್ನು ಏನು ಮಾಡತ್ತೆ ಅಂದರೆ
ಕಾವೇರಿ ವೆಲ್ಲ ಪ್ರಾಜೆಕ್ಟ್ ಯೋಜನೆಯನ್ನು ಮುಂದುವರಿಸಬಾರ್ದು ಅಂತ ಹೇಳಿ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕತ್ತೆ. ಆದರೆ ಇಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತಂದ್ರೆ, ಕೇಂದ್ರ ಸರ್ಕಾರ ಈ ಒಂದು ಯೋಜನೆಗೆ ಇನ್ನೂ ಕೂಡ ಅನುಮತಿಯನ್ನು ನೀಡಿಲ್ಲ. ಸೊ ಹೀಗಾಗಿ ಈ ಅರ್ಜಿಯನ್ನು ಈಗಲೇ ಕೈಗೆತ್ತಿಕೊಳ್ಳಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಈ ಒಂದು ಅರ್ಜಿಯನ್ನು ವಜಾ ಮಾಡಿದ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಸೊ ನೆಕ್ಸ್ಟ್ ಟಾಪಿಕ್, ಇಂಡಿಯಾಸ್ ವೈಂಡಿಂಗ್ ರೋಡ್ ಟು ಎಂಡ್ TB. ಸೊ ಈ ಒಂದು ಆರ್ಟಿಕಲ್, ಈ ಒಂದು ಟೈಟಲ್ ಏನಿದೆ ಇದರ ಅರ್ಥ ಏನಂತಂದ್ರೆ, ಭಾರತ ಈ TB ಏನಿದೆ, ಟ್ಯೂಬರ್ಕ್ಯುಲೋಸಿಸ್ ಅನ್ನುವಂಥದ್ದು ಏನಿದೆ ಅಥವಾ ಕ್ಷಯರೋಗ ಏನಿದೆ, ಇದನ್ನು ಅಂದರೆ ಇದನ್ನು ಅಂತ್ಯಗೊಳಿಸಲಿಕ್ಕೆ ಒಂದು ಟಾರ್ಗೆಟನ್ನು ಹಾಕ್ಕೊಂಡಿದೆ. ಆದರೆ ಆ ಟಾರ್ಗೆಟನ್ನು ರೀಚ್ ಆಗಲಿಕ್ಕೆ ಭಾರತದ ಗುರಿ ಯಾವ ರೀತಿ ಇದೆ ಅಂತಂದರೆ ವೈಂಡಿಂಗ್, ಅಂದರೆ ಅಂಕುಡೊಂಕಾಗಿದೆ. ಸೊ ನೇರವಾಗಿ ಅಂತಂದರೆ ಏನಾಗ್ಬೋದು, ಇಂಡಿಯಾದ ರೀಚ್ ಇಲ್ಲಿ ಗುರಿ TBಯನ್ನು ನಿರ್ಮೂಲನೆಯನ್ನು ಮಾಡೋದಾಗಿದೆ. ಬಟ್ ಈ TBಯ ನಿರ್ಮೂಲನೆ ಗುರಿ ನೇರವಾಗಿ ಇಲ್ಲ, ಅಂಕುಡೊಂಕು ಆಗಿದೆ ಅಂತಂತ ಇದರರ್ಥ. ಅದರ ಮಾರ್ಗ ಅನ್ನುವಂಥದ್ದು ಇನ್ನೂ ಕೂಡ ವಿಳಂಬವಾಗಲಿದೆ. ಆ ಒಂದು ಗುರಿಯನ್ನು ತಲುಪಲಿಕ್ಕೆ ಇದು ಇನ್ನಷ್ಟು ವಿಳಂಬವಾಗಲಿದೆ ಅನ್ನುವಂಥದ್ದನ್ನು ಈ ಒಂದು ಆರ್ಟಿಕಲ್ನ ಈ ಒಂದು ಟೈಟಲ್ ಹೇಳ್ತಾ ಇರುವಂಥದ್ದು. ವೈಂಡಿಂಗ್ ಮೀನ್ಸ್ ಅಂಕುಡೊಂಕಾಗಿದೆ ಅಂತ ಅರ್ಥ. ಎಸ್, ದ ಗೋಲ್ ಈಸ್. ಹಾಗಿದ್ರೆ ಈ TBಯನ್ನು ಎಂಡ್ಗೊಳಿಸಲಿಕ್ಕೆ ಅಥವಾ ಕೊನೆಗಾಣಿಸಲಿಕ್ಕೆ ಭಾರತದ ಗುರಿ ಏನಾಗಿದೆ ಅನ್ನೋದು ನೋಡೋಣ. ಸೊ ಮೊದಲನೇದಾಗಿ ಈ ಒಂದು ಟಾಪಿಕ್ GS ಪೇಪರ್ 2 ಅಡಿಯಲ್ಲಿ ಹೆಲ್ತ್ಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಹೆಲ್ತ್, ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಹಾಗಿದ್ರೆ ಈ ಒಂದು TBಯನ್ನು ಅಥವಾ ಕ್ಷಯವನ್ನು ಇಲ್ಲಿ ಎಂಡ್ ಮಾಡಬೇಕಂತ ಹೇಳಿ ಯಾವ ಒಂದು ವರ್ಷದ ಒಳಗೆ ಇದು ಗುರಿಯನ್ನು ಹಾಕ್ಕೊಂಡಿದೆ ಅನ್ನೋದು ನೋಡೋಣ. ದ ಗೋಲ್ಸ್ ಈಸ್ that end of TB targets of 90% reduction in TB deaths. ಅಂದರೆ ಏನು ಇವಾಗ TBಯಿಂದ ಅಥವಾ ಕ್ಷಯರೋಗದಿಂದ ಏನು ಸಾವುಗಳಾಗತ್ತೆ ಅವುಗಳಲ್ಲಿ 90% ಸಾವುಗಳನ್ನ, ಹಾಗೆ 80% ರಿಡಕ್ಷನ್ ಇನ್ ನ್ಯೂ ಕೇಸಸ್, ಅಂದರೆ ಈ TBಗೆ ಸಂಬಂಧಪಟ್ಟಂತೆ ಹೊಸ ಪ್ರಕರಣಗಳು ಏನು ಬರುತ್ತೆ ಅವುಗಳಲ್ಲಿ 80% ಅಷ್ಟನ್ನ, ಹಾಗೆ ಆ್ಯಂಡ್ 0 TB ಅಫೆಕ್ಟೆಡ್ ಫ್ಯಾಮಿಲಿ ಫೇಸಿಂಗ್ ಕ್ಯಾಟಸ್ಟ್ರೋಫಿಕ್ ಕ್ರಾಸ್ ಬೈ 2030. ಅಂದರೆ 0 ಅಂದರೆ ಈ ಒಂದು ಕ್ಷಯ ರೋಗದಿಂದ ಯಾವುದೇ ರೀತಿಯ ಒಂದು ಅಂದರೆ ಶೂನ್ಯ ಕುಟುಂಬಕ್ಕೆ ಈ ಒಂದು TB ಕಾಯಿಲೆ ತಗುಲದಂತೆ ನೋಡಿಕೊಳ್ಳುವಂಥ ಗುರಿಯನ್ನು 2030 ವೇಳೆಗೆ ಈ ಒಂದು ಗುರಿಯನ್ನು ಹಾಕಿಕೊಳ್ಳಲಾಗಿದೆ. ಬಟ್ ಆದರೆ ಈ ಒಂದು ಗುರಿ ಏನಿದೆ, ಸೊ ಇದು ಈ ಒಂದು ಗುರಿ ಇನ್ನೂ ಕೂಡ ಕನಸಾಗಲಿದೆ. ಸೊ ಈ ಗುರಿಯನ್ನು ಸಾಧಿಸಲಿಕ್ಕೆ ನಾವು ತುಂಬ ಹಿಂದುಳಿದಿದೆ ಅಂತ ಹೇಳಿ ಈ ಒಂದು ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಡಿಸ್ಟೆನ್ಸ್ ಡ್ರೀಮ್ ಅಂತ ಅಂದರೆ ದೂರದ ಕನಸು ಅಂತ ಈ ಒಂದು ಆರ್ಟಿಕಲಲ್ಲಿ ಹೇಳಿದ್ದಾರೆ. ಯಾಕೆ ಈ ರೀತಿಯ ಒಂದು ಸ್ಟೇಟ್ಮೆಂಟನ್ನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ. ಯಾಕಂದರೆ ಈ ಒಂದು ಯೋಜನೆಯ ಅಡಿಯಲ್ಲಿ ಏನು ಈ ಒಂದು ಟಾರ್ಗೆಟನ್ನು ಹಾಕಿಕೊಳ್ಳಲಾಗಿದೆ. ಸೊ ಈ ಒಂದು ಯೋಜನೆಗೆ ಏನಾಗುತ್ತೆ ಅಂದರೆ ಇಲ್ಲಿ COVID-19 ಏನಾಗುತ್ತೆ ತುಂಬ ಒಂದು ಹಿನ್ನಡೆಯನ್ನು ತಂದೊಡುತ್ತೆ. ಹಾಗೆ ಇಲ್ಲಿ ಅಕಾರ್ಡಿಂಗ್ ಟು ದ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ಸ್ ಗ್ಲೋಬಲ್ ಟ್ಯೂಬರ್ಕ್ಯುಲೋಸಿಸ್ ರಿಪೋರ್ಟ್ 2024. ಸೊ ಇಲ್ಲಿ ಈ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಗ್ಲೋಬಲ್ ಟ್ಯೂಬರ್ಕ್ಯುಲೋಸಿಸ್ ರಿಪೋರ್ಟ್ 2024 ಪ್ರಕಾರ, ಸೊ ಇಂಡಿಯಾ ಕಂಟಿನ್ಯೂಸ್ ಟು ಲೀಡ್ ಇನ್ ದ ಗ್ಲೋಬಲ್ TB ಬರ್ಡನ್ 26% ಆಫ್ ಕೇಸಸ್ ಆ್ಯಂಡ್ ಇಟ್ ಆಲ್ಸೋ ದ ಹಬ್ ಫಾರ್ ದ ಡ್ರಗ್ ರೆಸಿಸ್ಟೆಂಟ್ TB ಆ್ಯಂಡ್ TB ಡೆಸ್. ಸೊ ಈ ಒಂದು ವರದಿ ಹೇಳುವ ಪ್ರಕಾರ ಏನಂತಂದ್ರೆ, ಸೊ ಏನು TB ಪ್ರಕರಣಗಳು ಏನಿದೆ, ಸೊ ಇವುಗಳು ಹೆಚ್ಚಳವಾಗುವುದರಲ್ಲಿ ಹಾಗೆ TBಯಿಂದ ಸಾವುಗಳಾಗುವುದರಲ್ಲಿ ಭಾರತವೇ ಏನಾಗಲಿದೆ ಅಂತಂದರೆ ಭಾರತದಲ್ಲಿ ಅತಿ ಹೆಚ್ಚಿನ ಒಂದು ಪ್ರಕರಣಗಳು ದಾಖಲಾಗಲಿವೆ ಅನ್ನೋದನ್ನು ಇಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಈ ಒಂದು ರಿಪೋರ್ಟ್ ಹೇಳ್ತಾ ಇದೆ. ಒಂದು ಕಡೆ ಭಾರತ ಇಲ್ಲಿ 2030 ವೇಳೆಗೆ ನಾವು ಇದನ್ನು ಎಂಡ್ ಮಾಡಲಿದ್ದೀವಿ ಅನ್ನೋದನ್ನು ಗುರಿಯನ್ನು ಹಾಕ್ಕೊಂಡಿದೆ. ಸೊ ಈ ನಿಟ್ಟಿನಲ್ಲಿ ಇದು ಡಿಸ್ಟೆಂಟ್ ಡ್ರೀಮ್ ಆಗಿದೆ ಅನ್ನೋದನ್ನು ಈ ಕಾರಣಕ್ಕಾಗಿ ಹೇಳಿರುವಂಥದ್ದು. ಹಾಗೆ ಫೋಕಸ್ ಆನ್ ವಲ್ನರೇಬಲ್ ಗ್ರೂಪ್ಸ್. ಸೊ ಇಲ್ಲಿ ಫೋಕಸ್ ಆನ್ ವಲ್ನರೇಬಲ್, ಹಾಗಿದ್ರೆ ಇಲ್ಲಿ ವಲ್ನರೇಬಲ್ ಗ್ರೂಪ್ಸ್ ಅಂತಂದರೆ ಯಾರೆಲ್ಲ ಬರ್ತಾರೆ ಅಂದರೆ ದುರ್ಬಲ ವರ್ಗಗಳು. ಅಂದರೆ ಈ TB ಅನ್ನುವಂಥದ್ದು ಯಾರ ಮೇಲೆ ಹೆಚ್ಚಿನ ಒಂದು ಪರಿಣಾಮವನ್ನು ಬೀರ್ತಾ ಇದೆ ಅನ್ನೋದನ್ನು ನೋಡೋದಾದರೆ, ಏನಿವಾಗ ಮೊದಲನೇದಾಗಿ ಈ ಮೈನಿಂಗ್ ಆ್ಯಕ್ಟಿವಿಟಿಗಳಲ್ಲಿ ಇರ್ತಾರೆ ನೋಡಿ, ಅಂದರೆ ಈ ಒಂದು ಈ ಗಣಿಗಾರಿಕೆಗಳಲ್ಲಿ ಇನ್ವಾಲ್ವ್ ಆಗುವಂಥ ಕಾರ್ಮಿಕರಿಗೆ ಇದು ಹೆಚ್ಚಿನ ಒಂದು ಪರಿಣಾಮವನ್ನು ಬೀರ್ತಾ ಇದೆ. ಹಾಗೆ ಅದರಲ್ಲಿ ಇನ್ನೊಂದು ಅಂತಂದರೆ ಈ ವಲಸೆ ಕಾರ್ಮಿಕರು ಇರ್ತಾರೆ ನೋಡಿ, ಅವರ ಮೇಲೆ ಹೆಚ್ಚಿನ ಒಂದು ಪರಿಣಾಮವನ್ನು ಬೀರ್ತಾ ಇದೆ. ಅಂದರೆ ಅವರಲ್ಲಿ ಹೆಚ್ಚಿನ ಒಂದು ಈ ಕ್ಷಯ ರೋಗದ ಒಂದು ಪ್ರಕರಣಗಳು ಇಲ್ಲಿ ಕಾಣ್ತಾ ಇರುವಂಥದ್ದು. ಹಾಗೆ ಆ್ಯಸ್ ಅ ಸಿಗ್ನಿಫಿಕೆಂಟ್ ಅಚೀವ್ಮೆಂಟ್ ಫಾರ್ ದ ಇಂಡಿಯಾ ಇಸ್ ದ ಟ್ರೀಟ್ಮೆಂಟ್ ಇನಿಷಿಯೇಷನ್ ಈಸ್ ಮೋರ್ ದನ್ 90% ಆಫ್ ನೋಟಿಫೈಡ್ ಕೇಸಸ್. ಸೊ ಏನು ಇವಾಗ ಅಧಿಕೃತವಾಗಿ 95% ಏನು ಈ TB ಕೇಸಸ್ಗಳೇನಿರುತ್ತೆ ಅವುಗಳಿಗೆ ಏನು ಮಾಡ್ತಾ ಇದೆ ಅಂತಂದರೆ ಇಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡ್ತಾ ಇದೆ.
ಹಾಗೆ ಈ ಒಂದು ಟಿ ಬಿಯನ್ನು ಎಂಡ್ ಮಾಡುವಲ್ಲಿ ಯಾವೆಲ್ಲ ರೀತಿಯ ಒಂದು ಸಮಸ್ಯೆಗಳು ಇಲ್ಲಿ ಎದುರಾಗ್ತಾ ಇದೆ ಅನ್ನೋಂಥ ನೋಡೋಣ. ಸಮಸ್ಯೆಗಳು ಸೊ ಮೊದಲನೇದಾಗಿ ಏನಂದರೆ ಶಾರ್ಟೇಜ್ ಆಫ್ ಕೀ ಡ್ರಗ್ಸ್ ಇನ್ ದ ಸೆಂಟರ್. ಸೊ ಕೇಂದ್ರಗಳಲ್ಲಿ ಅಂದರೆ ಈ ಆರೋಗ್ಯ ಕೇಂದ್ರಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ ಈ ಟಿ ಬಿಯನ್ನು ಎಂಡ್ ಮಾಡಲಿಕ್ಕೆ ಬೇಕಾಗಿರುವಂಥ ಡ್ರಗ್ಸ್ ಏನಿರುತ್ತೆ ಅಥವಾ ಔಷಧಿಗಳೇನಿರುತ್ತೆ ಅವುಗಳ ಲಭ್ಯತೆ ಅಥವಾ ಅವುಗಳ ಕೊರತೆ ಅನ್ನುವಂಥದ್ದು ಕಾಡ್ತಾ ಇದೆ, ಅಥವಾ ಔಷಧಿ ಪೂರೈಕೆಗಳ ಕೊರತೆ ಅಂತ ಅನ್ಬೋದು. ಸೊ ಇದು ಒಂದು ರೀಸನ್ ಆದರೆ, ಸೊ ನಂತರದಲ್ಲಿ ಆನ್ ಎಕ್ಸ್ಟ್ರಾ ಪಲ್ಮನರಿ ಟಿ ಬಿ ಅಂತ ಬರುತ್ತೆ. ಸೊ ಎಕ್ಸ್ಟ್ರಾ ಪಲ್ಮನರಿ ಟಿ ಬಿ ಅಫೆಕ್ಟ್ಸ್ ಎನಿ ಆರ್ಗನ್ ಆಫ್ ದ ಬಾಡಿ. ಅಂದರೆ ಈ ಎಕ್ಸ್ಟ್ರಾ ಪಲ್ಮನರಿ ಟಿ ಬಿ ಏನಿರುತ್ತೆ ಇದು ದೇಹದ ಯಾವುದೇ ಅಂದರೆ ನಮ್ಮ ದೇಹದ ಯಾವುದೇ ಅಂಗಾಂಗಗಳಿಗೂ ಕೂಡ ಏನಾಗ್ಬೋದು ಅಂದರೆ ಪರಿಣಾಮವನ್ನು ಉಂಟು ಮಾಡ್ಬೋದು. ಅದರಲ್ಲಿ ಲಿಂಪ್ಸ್ ನೋಡ್ಸ್ ಆಗಿರ್ಬೋದು, ಕಿಡ್ನಿ, ಬ್ರೈನ್, ಸ್ಪೈನಲ್ ಕಾರ್ಡ್, ಬೋನ್ಸ್, ಜಾಯಿಂಟ್ಸ್ ಆ್ಯಂಡ್ ಸ್ಕಿನ್ ಮೇಲೆ ಇದು ಪರಿಣಾಮವನ್ನು ಉಂಟು ಮಾಡುತ್ತೆ. ಹಾಗೆ ಸೊ ಈ ಒಂದು ಒಟ್ಟಾರೆ ಟಿ ಬಿಯಲ್ಲಿ ಈ ಒಂದು ಎಕ್ಸ್ಟ್ರಾ ಪಲ್ಮನರಿ ಟಿ ಬಿಯ ಪ್ರಕರಣಗಳು ಎಷ್ಟಿದೆ ಅಂದರೆ 24% ಆಗಿದೆ. ಹಾಗೆ ಇನ್ನೊಂದು ಪ್ರಮುಖವಾಗಿರುವಂಥ ಸಮಸ್ಯೆ ಏನಂತಂದರೆ ಇಲ್ಲಿ ಸೊ ಎರಡನೇ ಸಮಸ್ಯೆ, ಸೊ ಮೊದಲನೇ ಒಂದು ಸಮಸ್ಯೆ ಶಾರ್ಟೇಜ್ ಆಫ್ ಡ್ರಗ್ಸ್ ಆಗಿದೆ. ಸೊ ನಂತರದಲ್ಲಿ ಇಲ್ಲಿ ಶಾರ್ಟೇಜ್ ಆಫ್ ಅಡಿಕ್ವೇಟ್ಲಿ ಟ್ರೈನ್ಡ್ ಸ್ಟಾಫ್ ಅಂದರೆ ನುರಿತ ಸಿಬ್ಬಂದಿಗಳ ಒಂದು ಕೊರತೆ ಇದೆ ಅನ್ನುವಂಥದ್ದು. ಹಾಗೆ ಇಲ್ಲಿ ಹೆವಿ ವರ್ಕ್ಲೋಡ್. ಸೊ ಹೀಗಾಗಿ ಇಲ್ಲಿ ಸಿಬ್ಬಂದಿಗಳ ಕೊರತೆ ಇರೋದರಿಂದ ಸೊ ಏನು ಲಭ್ಯ ಇರುವಂಥ ವರ್ಕರ್ಗಳ ಮೇಲೆ ಏನಾಗುತ್ತೆ ಹೆಚ್ಚಿನ ಒಂದು ಕೆಲಸದ ಹೊರೆ ಬೀಳುತ್ತೆ. ಸೊ ನಂತರದಲ್ಲಿ ಶಾರ್ಟೇಜ್ ಆಫ್ ಟ್ರೈನ್ ಸ್ಟಾಫ್ ಅಂದರೆ ಇಲ್ಲಿ ತರಬೇತಿ ನುರಿತ ಒಂದು ಸಿಬ್ಬಂದಿಗಳ ಕೊರತೆ ಕೂಡ ಇಲ್ಲಿ ಕಂಡುಬರುತ್ತೆ. ಇದು ಮೂರನೇ ಒಂದು ಸಮಸ್ಯೆ ಆಗಿದೆ. ಹಾಗಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಾರಿ ಯಾವ ರೀತಿ ಇರಬೇಕು, ಈ ರೀತಿಯ ಒಂದು ಗುರಿಯನ್ನು ತಲುಪಲಿಕ್ಕೆ ಅನ್ನುವಂಥದ್ದನ್ನು ನೋಡೋಣ. ವೇ ಫಾರ್ವರ್ಡ್ ಆರ್ ಮುಂದಿನ ದಾರಿ ಯಾವ ರೀತಿ ಇರಬೇಕು ಅನ್ನೋದು ನೋಡೋಣ. ಸೊ ಇಡುಕಿ ಡಿಸ್ಟಿಕ್ ಇನ್ ಕೇರಳ. ಸೊ ಇಲ್ಲಿ ನಾವು ಇದನ್ನು ಉದಾಹರಣೆಗಳಾಗಿ ತಗೊಳ್ತೀವಿ. ಬೆಸ್ಟ್ ಪ್ರಾಕ್ಟೀಸಸ್ ಯಾವುದಿದೆ, ಸೊ ಜಾಗತಿಕವಾಗಿ ಆಗಿರ್ಬೋದು ಅಥವಾ ಪ್ರಾದೇಶಿಕವಾಗಿ ಕೂಡ ಆಗಿರ್ಬೋದು. ಅಂದರೆ ಸೊ ಇಲ್ಲಿ ಇವರು ಈ ಕೇರಳದಲ್ಲಿರುವಂಥ ಇಡುಕಿ ಜಿಲ್ಲೆ ಏನಿದೆ ಇಲ್ಲಿಯ ಒಂದು ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ ಇವರು. ಅಂದರೆ ಇಲ್ಲಿ ಕೊಲಾಬ್ರೇಟೆಡ್ ವಿತ್ ಕುಟುಂಬಶ್ರೀ, ಕೇರಳ ಗೌರ್ಮೆಂಟ್ ಏನಿದೆ ಸೊ ಇಲ್ಲಿ ಕುಟುಂಬಶ್ರೀ ಅನ್ನುವಂಥದ್ದು ಏನಾಗಿದೆ ಒಂದು ಒನ್ ಆಫ್ ದ ಲಾರ್ಜೆಸ್ಟ್ ವುಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ ನೆಟ್ವರ್ಕ್ ಆಗಿದೆ ಇನ್ ದ ವರ್ಲ್ಡ್. ಸೊ ಇದರ ಸಹಯೋಗದೊಂದಿಗೆ ಏನು ಮಾಡ್ತಾ ಇದೆ ಅಂತಂದರೆ ಈ ಟಿ ಬಿಯನ್ನು ಎಲಿಮಿನೇಷನ್ ಮಾಡಲಿಕ್ಕೆ ಅಥವಾ ನಿರ್ಮೂಲನೆಯನ್ನು ಮಾಡಲಿಕ್ಕೆ ಹಲವಾರು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ. ಎಸ್, ಸೊ ದಿಸ್ ರಿಸಲ್ಟನ್ ಏನು ಈ ಒಂದು ಪ್ರಯತ್ನದ ಭಾಗವಾಗಿ ಏನಾಗಿದೆ ಅಂತಂದರೆ ಅಲ್ಲಿನ ಜನರಲ್ಲಿ ಇಲ್ಲಿ ಏನಾಗ್ತಾ ಇದೆ ಅಂದರೆ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಆಗ್ತಾಯಿದೆ. ಅಂದರೆ ಸಮುದಾಯದ ಜನರೇ ಈ ಒಂದು ಕಾಯಿಲೆಯ ಕುರಿತು ಜನರಲ್ಲಿ ಅರಿವನ್ನು ಮೂಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಸೊ ಇದನ್ನು ನಾವು ನಮ್ಮ ಎಕ್ಸಾಮ್ನಲ್ಲಿ ಅಥವಾ ಮೇನ್ಸ್ ಆನ್ಸರ್ನಲ್ಲಿ ಇದರ ಒಂದು ರೀತಿಯ ಉದಾಹರಣೆಗಾಗಿ ಇಲ್ಲಿ ಬಳಸ್ಕೊಳ್ಬೋದು. ಸೊ ಈ ರೀತಿ ಒಂದು ಪ್ರಯತ್ನಗಳನ್ನ ಮುಂದಿನ ಒಂದು ಹಂತದಲ್ಲಿ ಇದನ್ನು ಮಾಡಬೇಕಾಗತ್ತೆ. ಎಸ್, ಸೊ ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ಅ ಗ್ರೇಟ್ ಬರ್ತ್ಡೇ ಫಾರ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಎಸ್, ಸೊ ಇಲ್ಲಿ ಬರ್ತ್ಡೇ ಫಾರ್ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಬಳಸಿರೋದರ ಅರ್ಥ ಏನಂತಂದ್ರೆ ಸೊ ಏನು ಅಂದರೆ ಇವತ್ತು 24 ಜನವರಿ. ಸೊ ನಾಳೆ ಜಾನ್ 25 ಏನು ಜಾನ್ 25 ಏನಿದೆ ಸೊ ಈ ಜನವರಿ 25 ಏನಾಗಲಿದೆ ಅಂದರೆ ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂದರೆ ಭಾರತೀಯ ಚುನಾವಣಾ ಆಯೋಗ ರೂಪುಗೊಂಡು 75 ವರ್ಷಗಳು ಆಗಲಿವೆ. ಹಾಗೆ ಇದೇ ಒಂದು ದಿನವನ್ನು ನ್ಯಾಷನಲ್ ವೋಟರ್ಸ್ ಡೇ ಅಂತ ಸೆಲೆಬ್ರೇಟನ್ನು ಮಾಡ್ತಾರೆ. ಸೊ ಈ ನಿಟ್ಟಿನಲ್ಲಿ ಈ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಕೆಲವೊಂದಿಷ್ಟು ಸಮಸ್ಯೆಗಳ ಕುರಿತು ನಾವು ಈ ಒಂದು ಆರ್ಟಿಕಲಲ್ಲಿ ಡಿಸ್ಕಸನ್ನು ಮಾಡಲಿದ್ದೇವೆ. ಸೊ ಮೊದಲನೇದಾಗಿ ಇಲ್ಲಿ ಈ ಮಹಾರಾಷ್ಟ್ರದ ಒಂದು ಪ್ರಕರಣವನ್ನು ತಗೊಳ್ತಾರೆ. ಮಹಾರಾಷ್ಟ್ರದಲ್ಲಿ ಇತ್ತೀಚೆಗೆ ಆಗಿರುವಂಥ ಒಂದು ಉದಾಹರಣೆ ತೆಗೆದುಕೊಂಡು ಈ ಚುನಾವಣಾ ಆಯೋಗದಲ್ಲಿ ಅಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಲ್ಲಿ ಯಾವೆಲ್ಲ ರೀತಿಯ ನ್ಯೂನತೆಗಳು ಅನ್ನುವಂಥದ್ದು ಕಂಡುಬರುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡಲಿದ್ದೇವೆ. ನ್ಯೂನತೆಗಳು. ಎಸ್, in his warnings, Dr. Ambedkar was present in his warnings about the electoral roll manipulation by the executive, while he was more concerned about the execution of voters through the identity discrimination. Government interference in the electoral rolls can also be brought a process of mass inclusion of voters till an election. ಅಂದರೆ ಸೊ ಇಲ್ಲಿ ಅಂಬೇಡ್ಕರ್ ಅವರು ಈ ಹಿಂದೆ ಈ ಚುನಾವಣೆಯಲ್ಲಿ ಆಗುವಂಥ ಅಂದರೆ ಏನು ಈ ವೋಟರ್ ಮ್ಯಾನಿಪ್ಯುಲೇಷನ್ ಎಲೆಕ್ಟ್ರಲ್ ರೋಲ್ ಮ್ಯಾನಿಪ್ಯುಲೇಷನ್ ಆಗೋದ್ರ ಕುರಿತು ಅಂದರೆ ಚುನಾವಣಾ ಒಂದು ಮತದಾರ ಪಟ್ಟಿಯಲ್ಲಿ ಇಲ್ಲಿ ಅಂದರೆ ಏನು ಅಂತಂದರೆ
ತಿದ್ದುಪಡಿಗಳಾಗ್ಬೋದು ಅನ್ನೋದರ ಕುರಿತು. ಅಂದರೆ ಅದರಲ್ಲಿ ವಿಶೇಷವಾಗಿ ಎಕ್ಸಿಕ್ಯೂಟಿವ್ ಏನಿರುತ್ತೆ, ಅಂದರೆ ಇದರಲ್ಲಿ ರಾಜಕೀಯದ ಹಸ್ತಕ್ಷೇಪ, ಅಂದರೆ ಈ ಕಾರ್ಯಾಂಗದ ಹಸ್ತಕ್ಷೇಪ ಆಗ್ಬೋದು ಅನ್ನೋಂಥದ್ದನ್ನು ಈ ಹಿಂದೆ ಅಂಬೇಡ್ಕರ್ ಅವರು ಎಚ್ಚರಿಕೆಯನ್ನು ನೀಡಿರ್ತಾರೆ. ಆವಾಗ ಏನು ಎಚ್ಚರಿಕೆಯನ್ನು ನೀಡಿದ್ರು ಅದು ಏನಾಗ್ತಾಯಿದೆ ಅಂತಂದರೆ, ಕಳೆದ ಒಂದು ಇಲೆಕ್ಷನಲ್ಲಿ ಅವರು ಹೇಳಿರುವಂಥ ಏನು ಆರೋಪ ಏನಿತ್ತು ಆ ರೀತಿಯ ಆರೋಪ ಅನ್ನುವಂಥದ್ದು ಇವಾಗ ಈ ಇಲೆಕ್ಷನ್ ಕಮಿಷನ್ ಮೇಲೆ ಬಂದಿರುವಂಥದ್ದು. ಹಾಗಿದ್ರೆ ಏನಾಗಿದೆ ಅನ್ನೋಂಥದ್ದು ನೋಡೋಣ. The election commission by its own admission registered 16 lakh more voters than the official estimate of the total adult population. ಸೊ ಇಲ್ಲಿ ಮಹಾರಾಷ್ಟ್ರದಲ್ಲಿ ಏನಾಗಿದೆ ಅಂತಂದರೆ, ಅಧಿಕೃತವಾಗಿ ಸರ್ಕಾರಿ ದಾಖಲೆಗಳು ಏನಿದೆ 16 ಲಕ್ಷ ಒಂದು ವೋಟರ್ಸ್. ಇಲ್ಲಿ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ಮಾಡಿದೆ ಅಂದರೆ ಸುಮಾರು 16 ಲಕ್ಷ ಒಂದು ವೋಟರ್ಸನ್ನು ಸೇರ್ಪಡೆಯನ್ನು ಮಾಡಿಕೊಂಡಿದೆ. ಆದರೆ ಇಲ್ಲಿ ಏನಾಗಿದೆ ಅಂದರೆ ಇದು ಮೋರ್ ವೋಟರ್ಸ್ ದ್ಯಾನ್ ದ ಆಫಿಷಿಯಲ್ ಎಸ್ಟಿಮೇಟ್. ಸೊ ಇಲ್ಲಿ ಅಧಿಕೃತವಾಗಿ ಏನಿರುತ್ತೆ ಆ ಅಧಿಕೃತವಾಗಿ ಇರುವಂಥ ವೋಟರ್ಗಳಿಂದ ಹೆಚ್ಚಿನ ಒಂದು ವೋಟರ್ಸ್ಗಳ ರಿಜಿಸ್ಟ್ರೇಷನ್ ಅನ್ನೋದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಾಡ್ಕೊಂಡಿದೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಹಾಗೆಯೇ ಸೊ ಇದು ಒಂದು ಮೊದಲ ಒಂದು ಆರೋಪ ಆದ್ರೆ, ಸೊ ಅಂದರೆ ಇಲ್ಲಿ ಅಗತ್ಯವಿರುವಂಥ ವೋಟರ್ಗಳಿಗಿಂತ ಹೆಚ್ಚಿನ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಸೊ ನಂತರದಲ್ಲಿ ಮಾಸ್ ಎನ್ರೋಲ್ಮೆಂಟ್ ಇನ್ ಜಸ್ಟ್ ಮಂತ್ಸ್, ಅಂದರೆ ಕೆಲವೇ ಒಂದು ತಿಂಗಳಲ್ಲಿ ಏನಾಗಿದೆ ಅಂದರೆ ಸಾಮೂಹಿಕವಾಗಿ ಹೆಚ್ಚಿನ ಒಂದು ಜನರ ಎನ್ರೋಲ್ಮೆಂಟ್ ಆಗಿದೆ, ಅಂದರೆ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರನ್ನು ಸೇರ್ಪಡೆಯನ್ನು ಮಾಡಲಾಗಿದೆ ಅಂತ. This is because 48 lakh people were registered as new voters in just 6 months between the Lok Sabha election and the state election. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಲೋಕಸಭಾ ಎಲೆಕ್ಷನ್ ನಡೆಯುತ್ತಾ, ಅದಾದ ನಂತರ ಇಲ್ಲಿ ಸ್ಟೇಟ್ ಎಲೆಕ್ಷನ್ ನಡೆಯುತ್ತಾ. ಸೊ ಇಲ್ಲಿ ಈ ಒಂದು ಟೈಮ್ ಪೀರಿಯಡ್ ಗ್ಯಾಪಲ್ಲಿ, ಅಂದರೆ 6 ತಿಂಗಳ ಅವಧಿಯಲ್ಲಿ ಏನಾಗುತ್ತೆ ಅಂದರೆ 6 ಮಂತ್ ಗ್ಯಾಪಲ್ಲಿ ಸುಮಾರು 48 ಲಕ್ಷ ಮತದಾರರ ಸೇರ್ಪಡೆ ಆಗುತ್ತೆ, ಹೊಸದಾಗಿ ಸೇರ್ಪಡೆ ಆಗುತ್ತೆ. ಸೊ ಇದು ಏನಾಗಿದೆ ಅಂದರೆ ಚುನಾವಣಾ ಆಯೋಗದ ಮೇಲೆ ಒಂದಿಷ್ಟು ಸಂಶಯಕ್ಕೆ ಕಾರಣವಾಗಿರುವಂಥದ್ದು. ಸೊ ಇನ್ ಅದರ್ ವರ್ಡ್ಸ್, ಬೇರೆ ಪದಗಳಲ್ಲಿ ಹೇಳೋದಾದರೆ 50% ಮೋರ್ ಪೀಪಲ್ ವರ್ ಎನ್ರೋಲ್ಡ್ ಆ್ಯಸ್ ವೋಟರ್ಸ್ ಇನ್ ಜಸ್ಟ್ 6 ಮಂತ್. ಸೊ ಕಳೆದ 6 ತಿಂಗಳಲ್ಲಿ ಏನಾಗಿದೆ ಅಂತಂದರೆ ಪ್ರತಿಶತ 50ಕ್ಕಿಂತ ಹೆಚ್ಚಿನ ಒಂದು ಮತದಾರರು ಇಲ್ಲಿ ಈ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿದ್ದಾರೆ. ಅಂದರೆ ಕಳೆದ ಒಂದು 5 ಇಯರ್ ಪೀರಿಯಡಲ್ಲಿ, 5 ವರ್ಷಗಳಲ್ಲಿ ಆಗದೇ ಇರುವಂಥದ್ದು ಕೇವಲ ಇವಾಗ 6 ತಿಂಗಳಲ್ಲಿ ಏನಾಗಿದೆ ಅಂತಂದರೆ 48 ಲಕ್ಷ ಮತದಾರರ ಸೇರ್ಪಡೆ ಆಗಿರುವಂಥದ್ದು. ಹಾಗಿದ್ರೆ ಇದಕ್ಕೆ ಕಾರಣಗಳೇನು? ವಾಟ್ ಲೆಡ್ ಟು ದಿಸ್ ಸಡನ್ ಆ್ಯಂಡ್ ಇನ್ಕ್ರೀಸಿಂಗ್ ಪುಷ್ಡ್ ಬೈ ದ ಮಹಾರಾಷ್ಟ್ರನ್ ಟು ರಿಜಿಸ್ಟರ್ ಆ್ಯಂಡ್ ವೋಟ್ ಇನ್ ದ ಸ್ಟೇಟ್ ಎಲೆಕ್ಷನ್ ಅಲೋನ್. ಹಾಗಿದ್ರೆ ಯಾವ ಒಂದು ಕಾರಣ ಇಲ್ಲಿ ಇದಕ್ಕೆ ಕಾರಣವಾಗಿರಬಹುದು? ಕಳೆದ ಒಂದು 6 ತಿಂಗಳಲ್ಲಿ ಈ ರೀತಿಯ ಒಂದು ಗಣನೀಯ ಏರಿಕೆ ಆಗಲಿಕ್ಕೆ ಮಹಾರಾಷ್ಟ್ರಿಗರಲ್ಲಿ ಯಾವ ಒಂದು ಕಾರಣ ಆಗಿರಬಹುದು ಅನ್ನೋಂಥದ್ದನ್ನು ಇಲ್ಲಿ ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ 48 lakh people who may not have voted in the Lok Sabha election enrolled themselves as new voters of the state election and voted for the BJP alliance. ಹಾಗಿದ್ರೆ ಸೊ ಇಲ್ಲೇನಾಗತ್ತೆ ಅಂದರೆ ಲೋಕಸಭೆಯಲ್ಲಿ ಇಷ್ಟೊಂದು 48 ಲಕ್ಷ ವೋಟರ್ಸ್ ಇರೋದಿಲ್ಲ. ಸೊ ಇಲ್ಲೇನಾಗುತ್ತೆ 6 ತಿಂಗಳ ನಂತರ ಸ್ಟೇಟ್ ಎಲೆಕ್ಷನ್ ನಡೆಯುತ್ತೆ. ಸೊ ಈ ಸ್ಟೇಟ್ ಎಲೆಕ್ಷನ್ ನಡೆಯುವಾಗ ಏನಾಗತ್ತೆ ಅಂತಂದರೆ ಇಲ್ಲಿ BJP ಮೈತ್ರಿ ಕಾಣಿಸಿಕೊಳ್ಳುತ್ತೆ. ಸೊ ಹೀಗಾಗಿ ಈ 6 ತಿಂಗಳಲ್ಲಿ ಈ ಪ್ರಮಾಣದ ಏರಿಕೆ ಆಗಲಿಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆಯೇ 48 lakh people as new voters for Maharashtra election. It is a miraculous coincidence, a case of divine intervention of our executive interference as Dr. Ambedkar had warned 75 years ago. ಸೊ ಇಲ್ಲಿ ಅಂಬೇಡ್ಕರ್ ಅವರು 75 ವರ್ಷಗಳಿಂದ ಹಿಂದೆ ಏನು ಹೇಳ್ತಾರೆ ಅಂತಂದರೆ ಈ ಮತದಾರರ ಪಟ್ಟಿಯಲ್ಲಿ ಈ ರೀತಿಯ ಒಂದು ರಾಜಕೀಯ ಹಸ್ತಕ್ಷೇಪ ಆಗ್ಬೋದು, ಅಥವಾ ಎಕ್ಸಿಕ್ಯೂಟಿವ್ನ ಹಸ್ತಕ್ಷೇಪ ಆಗ್ಬೋದು, ಅಥವಾ ಕಾರ್ಯಾಂಗದ ಹಸ್ತಕ್ಷೇಪ ಆಗ್ಬೋದು ಅನ್ನೋದನ್ನು 75 ವರ್ಷಗಳ ಹಿಂದೆ ಅಂಬೇಡ್ಕರ್ ಎಚ್ಚರಿಕೆಯನ್ನು ನೀಡಿರ್ತಾರೆ. ಸೊ ಇಲ್ಲಿ ಸ್ಪಷ್ಟವಾಗಿ ಕಾಣುವ ಏನಂತಂದರೆ ಲೋಕಸಭೆಯಲ್ಲಿ ಆಗದೇ ಇರುವಂಥ ಅಷ್ಟೊಂದು ಪ್ರಮಾಣದ ವೋಟರ್ಸ್ ರಿಜಿಸ್ಟ್ರೇಷನ್ ಅನ್ನೋದು ಈ ಸ್ಟೇಟ್ ಎಲೆಕ್ಷನಲ್ಲಿ ಯಾಕೆ ಆಯಿತು ಅನ್ನುವಂಥದ್ದು. ಸೊ ನಂತರದಲ್ಲಿ ಟು ರನ್ ಅ ಫೇರ್ ಎಲೆಕ್ಷನ್, ದಿಸ್ ಈಸ್ ವೈ ಇಂಡಿಯಾಸ್ ಫೌಂಡಿಂಗ್ ಲೀಡರ್ಸ್ ಇಂಟ್ರೆಸ್ಟ್ ಆ್ಯಂಡ್ ಇಂಡಿಪೆಂಡೆನ್ಸ್ ಏಷ್ಯಾ ವಿತ್ ರೆಸ್ಪಾನ್ಸಿಬಿಲಿಟಿ ಆಫ್ preserving India's electoral sanctity and do not to be the reliant on ಪೊಲಿಟಿಕಲ್ ಪಾರ್ಟಿ. ಸೊ ಇಲ್ಲಿ ಏನಾಗ್ತಾ ಇದೆ, ಒಂದು ಸ್ವತಂತ್ರ ಒಂದು ಸಂಸ್ಥೆಯಾಗಿ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ರೂಪುಗೊಂಡಿದ್ರೂ ಕೂಡ ಏನಾಗ್ತಾ ಇದೆ ಅಂದರೆ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮೇಲೆ ಇಲ್ಲಿ ರಾಜಕೀಯ ಪಕ್ಷಗಳ ಪ್ರಭಾವ ಅನ್ನುವಂಥದ್ದು ಇಲ್ಲಿ ಎದ್ದು ಕಾಣ್ತಾ ಇದೆ.
ಅನ್ನುವಂಥದ್ದನ್ನು ಈ ಒಂದು ಆರ್ಟಿಕಲಲ್ಲಿ ಡಿಸ್ಕಸ್ಸನ್ನು ಮಾಡಿದ್ದಾರೆ. ಸೊ ನಾವು ಲೆಟಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ಎಸ್, ಸೊ ಈ ಒಂದು ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ ಆ್ಯಂಡ್ ಆಧಾರ್ ಕಾರ್ಡ್ ಫಾರ್ ಟ್ರೀ, ಅಂದರೆ ಇಲ್ಲಿ ಮರಗಳಿಗೆ ಕೂಡ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಆಧಾರ್ ಕಾರ್ಡನ್ನು ಅಳವಡಿಸ್ತಾ ಇದ್ದಾರೆ ಅನ್ನುವಂಥದ್ದು. ಎಸ್, ಸೊ ಇಲ್ಲಿ ವರ್ಕರ್ಸ್ ಇನ್ಸ್ಟಾಲ್ ಅ ಪ್ಲೇಟ್ ವಿತ್ QR ಕೋಡ್ ಆನ್ ಎ ಚಿನ್ನಾರ್ ಟ್ರೀ. ಸೊ ವೆರಿ ಇಂಪಾರ್ಟೆಂಟ್ ಕೀವರ್ಡ್ ಇಲ್ಲಿ ಚಿನ್ನಾರ್ ಟ್ರೀ ಅನ್ನುವಂಥದ್ದು. ಈ ಚಿನ್ನಾರ್ ಟ್ರೀ ಮೇಲೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಒಬ್ಬ ಕೆಲಸಗಾರ ಅದರ ಮೇಲೆ QR ಕೋಡನ್ನು ಇನ್ಸ್ಟಾಲ್ ಮಾಡ್ತಾ ಇದ್ದಾನೆ. ಓಕೆ, ಆ್ಯಂಡ್ ಅಟ್ ದ ನಿಷ್ತಾಬಾಗ್ ಆನ್ ದ ಬ್ಯಾಂಕ್ಸ್ ಆಫ್ ದ ದಾಲ್ ಲೇಕ್ ಇನ್ ಶ್ರೀನಗರ್. ಸೊ ಈ ಶ್ರೀನಗರ ಏನಿದೆ, ಈ ಶ್ರೀನಗರ ಸೊ ಇಲ್ಲಿ ಬ್ಯಾಂಕ್ಸ್ ಆಫ್ ದ ದಾಲ್ ಲೇಕ್, ಇಲ್ಲಿ ಇರುವಂಥದ್ದು ದಾಲ್ ಲೇಕ್ ಕೂಡ ಇಲ್ಲಿ ಪ್ರಮುಖವಾಗಿರುವಂಥ ಕೀವರ್ಡ್ ಆಗುತ್ತೆ. ದಾಲ್ ಸರೋವರ ಅನ್ನುವಂಥದ್ದು ಎಲ್ಲಿ ಕಂಡುಬರುತ್ತೆ ಅಂದರೆ ಇದು ಶ್ರೀನಗರ್ನಲ್ಲಿ ಕಂಡುಬರುತ್ತೆ. ಈ ಶ್ರೀನಗರದ ಈ ದಾಲ್ ಸರೋವರನ ಏನು ಈ ಬ್ಯಾಂಕ್ ಮೇಲೆ ದಂಡೆಯ ಮೇಲೆ ಇರುವಂಥ ಈ ಚಿನ್ನಾರ್ ಟ್ರೀ ಅನ್ನುವ ಮರದ ಮೇಲೆ ಏನು ಮಾಡ್ತಾ ಇದ್ದಾರೆ, ಈ QR ಕೋಡನ್ನು ಅಳವಡಿಸ್ತಾ ಇದ್ದಾರೆ ಅನ್ನುವಂಥದ್ದು. ಎಸ್, ಸೊ ಅಂಡರ್ ದ ಯಾವ ಒಂದು ಯೋಜನೆಯ ಭಾಗವಾಗಿ ಅಂತಂದರೆ ಡಿಜಿಟಲ್ ಟ್ರೀ ಆಧಾರ್ ಅನ್ನುವಂಥ ಒಂದು ಕನ್ಸರ್ವೇಷನ್ ಇನಿಷಿಯೇಟಿವ್ನ ಭಾಗವಾಗಿ, ಅಂದರೆ ಮರಗಳ ಒಂದು ರಕ್ಷಣೆಯ ಒಂದು ಭಾಗವಾಗಿ ಇರುವಂಥದ್ದು ಈ ಒಂದು ಡಿಜಿಟಲ್ ಟ್ರೀ ಆಧಾರ್ ಅನ್ನೋದು. ಇದನ್ನು ನಾವು ಮರಗಳ ರಕ್ಷಣೆಯ ಸಂದರ್ಭದಲ್ಲಿ ಇದನ್ನು ಎಕ್ಸಾಂಪಲ್ ಆಗಿ ಬರಿಬೋದಾಗತ್ತೆ, ಡಿಜಿಟಲ್ ಟ್ರೀ ಆಧಾರ್ ಅನ್ನುವಂಥದ್ದು. ಸೊ ಇಲ್ಲಿ ಚಿನ್ನಾರ್ ಟ್ರೀ ಏನಿದೆ, ಸೊ ವಿಚ್ ಆರ್ ಅ ಕಲ್ಚರಲ್ ಸಿಂಬಲ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಸೊ ಇದು ಜಮ್ಮು ಮತ್ತು ಕಾಶ್ಮೀರದ ಒಂದು ಸಾಂಸ್ಕೃತಿಕ ಸಂಕೇತವಾಗಿ ಕಂಡುಬರುತ್ತೆ. ಎಸ್, ಸೊ ಏನಾಗಿದೆ ಅಂತಂದರೆ ಈ ಒಂದು ಮರಗಳು ಇಲ್ಲಿ ನಗರೀಕರಣವಾಗ್ತಾ ಇರೋದರಿಂದ, ಅಂದರೆ ನಗರಗಳ ಬೆಳವಣಿಗೆ ಆಗ್ತಾ ಇರೋದರಿಂದ ಏನಾಗ್ತಾ ಇದೆ ಅಂತಂದರೆ ಇವು ಇಲ್ಲಿ ಥ್ರೆಟನ್ನು ಫೇಸ್ ಮಾಡ್ತಾ ಇದೆ, ಅಂದರೆ ಇವುಗಳ ಸಂಖ್ಯೆ ಅನ್ನುವಂಥದ್ದು ಕಡಿಮೆ ಆಗ್ತಾ ಇದೆ. ಸೊ ಹೀಗಾಗಿ ಒಂದು ವೇಳೆ ಈ ಒಂದು ಮರದ ಮೇಲೆ ಏನಾದರೂ ಈ ರೀತಿ QR ಕೋಡ್ ಇಂಥ ಸಂದರ್ಭದಲ್ಲಿ ಅದನ್ನು ಸ್ಕ್ಯಾನ್ ಮಾಡಿದರೆ ಇಲ್ಲಿ ಬಳಕೆದಾರನಿಗೆ ಯೂಸರ್ನಿಗೆ ಯಾವೆಲ್ಲ ರೀತಿಯ ಒಂದು ಇನ್ಫಾರ್ಮೇಷನ್ ಲಭ್ಯ ಆಗುತ್ತೆ ಅಂತಂದರೆ ಟ್ರೀ ಜಿಯೋಗ್ರಫಿಕಲ್ ಲೊಕೇಶನ್, ಆ ಮರಗಳ ಒಂದು ಭೌಗೋಳಿಕ ಒಂದು ಸ್ಥಾನ, ಅಂದರೆ ಇದು ಎಲ್ಲಿ ಬೆಳೆಯುತ್ತೆ ಅನ್ನೋದು ಗೊತ್ತಾಗತ್ತೆ. ಹಾಗೆ ಅದರ ಒಂದು ಹೆಲ್ತ್ ಯಾವ ರೀತಿ ಇದೆ, ಹಾಗೆ ಅದರ ಒಂದು ಗ್ರೋವಿಂಗ್ ಪ್ಯಾಟರ್ನ್ ಯಾವ ರೀತಿ ಇದೆ ಅನ್ನೋಂಥದ್ದನ್ನು ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡುವ ಮುಖಾಂತರ ಇದು ವ್ಯಕ್ತಿಗಳಿಗೆ ತಿಳಿಯುತ್ತೆ ಈ ರೀತಿ ಒಂದು ಮಾಹಿತಿ. ನೆಕ್ಸ್ಟ್ ಟಾಪಿಕ್, ನಂಬರ್ ಆಫ್ ಸ್ಕೂಲ್ಸ್ ಕ್ಲೋಸ್ಡ್ ಇನ್ ಬ್ಯಾಂಕಾಕ್ ಡ್ಯೂ ಟು ಏರ್ ಪೊಲ್ಯೂಷನ್. ಸೊ ಏನು ಬ್ಯಾಂಕಾಕ್ನಲ್ಲಿ ಏನಾಗಿದೆ ಅಂದರೆ ಏರ್ ಪೊಲ್ಯೂಷನ್ ಆಗಿದೆ, ಈ ಒಂದು ಕಾರಣಕ್ಕಾಗಿ ಅಲ್ಲಿ ಹಲವಾರು ಶಾಲೆಗಳು ಕ್ಲೋಸ್ ಆಗಿದೆ ಅನ್ನೋಂಥದ್ದನ್ನು ಈ ಒಂದು ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಾಗಿದ್ರೆ ಈ ಬ್ಯಾಂಕಾಕ್ ಅನ್ನುವಂಥದ್ದು ಈ ಥೈಲ್ಯಾಂಡ್ನ ಕ್ಯಾಪಿಟಲ್ ಆಗಿದೆ, ಅದರ ರಾಜಧಾನಿ ಆಗಿದೆ. ಈ ಮೂಲಕ ಥೈಲ್ಯಾಂಡ್ ವಾಸ್ ದ 6th ಮೋಸ್ಟ್ ಪೊಲ್ಯೂಟೆಡ್ ಮೇಜರ್ ಸಿಟಿ ಇನ್ ದ ವರ್ಲ್ಡ್. ಸೊ ವಿಶ್ವದಲ್ಲೇ 6ನೇ ಅತಿ ದೊಡ್ಡ ಒಂದು ಕಲುಷಿತ ನಗರವಾಗಿ ಈ ಒಂದು ಏನು ಬ್ಯಾಂಕಾಕ್ ಅನ್ನುವಂಥದ್ದು ಕಂಡುಬರುತ್ತೆ. ಸೊ ನೆಕ್ಸ್ಟ್ ಟಾಪಿಕ್, ಈಸ್ ಫ್ರಾನ್ಸಸ್ ಇನ್ಫ್ಲೂಯೆನ್ಸ್ ಇನ್ ವೆಸ್ಟ್ ಆಫ್ರಿಕಾ ಓವರ್. ಅಂದ್ರೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಈ ಒಂದು ಆರ್ಟಿಕಲಲ್ಲಿ ವೆಸ್ಟ್ ಆಫ್ರಿಕಾ ಏನಿದೆ, ಸೊ ಈ ವೆಸ್ಟ್ ಆಫ್ರಿಕಾದಲ್ಲಿ ಈ ಫ್ರಾನ್ಸ್ನ ಪ್ರಭಾವ ಅನ್ನುವಂಥದ್ದು ಕೊನೆಗೊಂಡಿತೆ ಅನ್ನುವಂಥದ್ದನ್ನು ಈ ಒಂದು ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಯಾಕೆ ಈ ರೀತಿ ಒಂದು ಸ್ಟೇಟ್ಮೆಂಟನ್ನು ಹೇಳಿದ್ದಾರೆ ಅನ್ನೋಂಥದ್ದು ನೋಡೋಣ. ಸೊ ವೈ ಡಿಡ್ ಚಾಡ್, ಐವರಿ ಕೋಸ್ಟ್ ಆ್ಯಂಡ್ ಸೆನೆಗಲ್ ಆಸ್ಕ್ ಫಾರ್ ದ ವಿತ್ಡ್ರಾವಲ್ ಆಫ್ ಫ್ರೆಂಚ್ ಟ್ರೂಪ್ಸ್. ಸೊ ಅಂದರೆ ಈ ಹಿಂದೆ ಏನು ಈ ವೆಸ್ಟ್ ಆಫ್ರಿಕನ್ ಕಂಟ್ರಿಗಳಲ್ಲಿ ಬರುವಂಥ ಚಾಡ್ ಆಗಿರ್ಬೋದು, ಐವರಿ ಕೋಸ್ಟ್ ಆಗಿರ್ಬೋದು, ಹಾಗೆ ಸೆನೆಗಲ್ ಆಗಿರ್ಬೋದು, ಈ ಒಂದು 3 ರಾಷ್ಟ್ರಗಳಲ್ಲಿ ಆಗಿತ್ತು ಅಂದರೆ ಫ್ರೆಂಚವರು ತಮ್ಮ ಸೇನೆಯನ್ನು ನಿಯೋಜನೆ ಮಾಡಿರ್ತಾರೆ. ಆದರೆ ಇವರು ಇತ್ತೀಚೆಗೆ ಆ ಸೇನೆಯನ್ನು ವಾಪಸ್ ಕರೆಸಿಕೊಳ್ಳಲಿಕ್ಕೆ ಇಲ್ಲಿ ಫ್ರೆಂಚ್ಗೆ ಹೇಳ್ತಾರೆ. ಹಾಗಿದ್ರೆ ವಾಟ್ ಡಸ್ ದ ವಿತ್ಡ್ರಾವಲ್ ಸಿಗ್ನಿಫೈ ಫಾರ್ ಯುರೋಪ್ಸ್ ವೇನಿಂಗ್ ಇನ್ಫ್ಲುಯೆನ್ಸ್ ಇನ್ ಆಫ್ರಿಕಾ. ಹಾಗಿದ್ರೆ ಈ ರೀತಿ ಯಾವ ಅಂಶಗಳು ಈ ಒಂದು ಆಫ್ರಿಕಾದಿಂದ ಯುರೋಪ್ನ ಒಂದು ಪರಿಣಾಮ ಅಂದರೆ ಅದರ ಪ್ರಭಾವವನ್ನು ಕಡಿಮೆ ಮಾಡಲಿಕ್ಕೆ ಕಾರಣವಾಯಿತು ಅನ್ನುವಂಥದ್ದು. ಹಾಗೆ ಹೌ ಹ್ಯಾಸ್ ರಷ್ಯಾ ಬೆನಿಫಿಟೆಡ್ ಫ್ರಾಮ್ ದಿಸ್. ಹಾಗಿದ್ರೆ ಇಲ್ಲಿ ಒಂದು ಕಡೆ ಏನು ಈ ಫ್ರಾನ್ಸ್ ಅವರು ಇದರಿಂದ ಎಲಿಮಿನೇಟ್ ಆದರೆ ಇದರಿಂದ ಈ ರಷ್ಯಾಕ್ಕೆ ಯಾವ ರೀತಿ ಇದು ಅನುಕೂಲ ಆಗುತ್ತೆ ಅನ್ನೋಂಥ ನೋಡೋಣ. ಸೊ ಫ್ರೆಂಚ್ ಟ್ರೂಪ್ಸ್ ವುಡ್ ವಿತ್ಡ್ರಾನ್ ಫ್ರಾಮ್ ದ ಕಂಟ್ರಿ ಬೈ ದ ಎಂಡ್ ಆಫ್ ದ ಮಂತ್. ಸೊ ಇದೇ ತಿಂಗಳ ಕೊನೆಯ ಅಂತ್ಯದ ವೇಳೆಗೆ ಫ್ರೆಂಚ್ ಏನು ಸೇನಾಪಡೆಗಳೇನಿದೆ, ಸೊ ಈ ಸೇನಾಪಡೆಗಳು ಈ ಐವರಿ ಕೋಸ್ಟ್ನಿಂದ ಅಂದರೆ ಈ ವೆಸ್ಟ್ ಆಫ್ರಿಕಾದಿಂದ ಏನು ಮಾಡಲಿದೆ ಅಂತಂದರೆ ತಮ್ಮ ಸೇನೆಯನ್ನು ವಾಪಸ್ ಕರೆಸಿಕೊಳ್ಳಲಿದೆ. ಸೊ ಈ ಹಿಂದೆ ಈ ಒಂದು ಭಾಗದಲ್ಲಿ ಅವುಗಳೊಟ್ಟಿಗೆ ಡಿಫೆನ್ಸ್ ಕೋಆಪರೇಷನ್ ಅಗ್ರಿಮೆಂಟನ್ನು ಮಾಡಿಕೊಳ್ಳಲಾಗಿತ್ತು.
Senegal, Ivory Coast, and Chad have joined 3 West African countries, Mali, Niger, and Burkina Faso, asking for French troops to withdraw, marking a major blow to the French waning influence in the region. ಸೊ ಅಲ್ಲಿ ಸೆನೆಗಲ್ ಆಗಿರ್ಬೋದು, ಐವರಿ ಕೋಸ್ಟ್ ಆಗಿರ್ಬೋದು, ಚಾಡ್ ಇವುಗಳು ಏನು ಮಾಡ್ತಾ ಇದೆ ಅಂತಂದರೆ ಇಲ್ಲಿ 3 ದೇಶದೊಟ್ಟಿಗೆ ಸೇರಿಕೊಂಡಿದೆ. ಮಾಲಿ, ನೈಜರ್ ಮತ್ತು ಬರ್ಕಿನಾ ಪಾಸೋ ಈ ಒಂದು 3 ದೇಶಗಳೊಟ್ಟಿಗೆ ಸೇರಿ ಇವಾಗ ಏನು ಮಾಡ್ತಾ ಇದೆ ಅಂತಂದರೆ ಈ ಫ್ರೆಂಚ್ ಅವರಿಗೆ ತಮ್ಮ ಸೇನೆಯನ್ನು ವಾಪಸ್ ಕರೆಸಿಕೊಳ್ಳುವ ಮೂಲಕ ಇಲ್ಲಿ ಫ್ರೆಂಚ್ ಈಗ ಏನಾಗಿದೆ ಅಂದರೆ ಅಥವಾ ಫ್ರಾನ್ಸ್ಗೆ ಒಂದು ರೀತಿಯ ಹಿನ್ನಡೆ ಆಗಿರುವಂಥದ್ದು ಕಂಡುಬರುತ್ತೆ ಇಲ್ಲಿ. ಹಾಗಿದ್ರೆ ವೈ ಡಿಡ್ ಚಾದ್, ಐವರಿ ಕೋಸ್ಟ್ ಆ್ಯಂಡ್ ಸೆನೆಗಲ್ ಆಸ್ಕ್ ಫಾರ್ ಫ್ರೆಂಚ್ ಟ್ರೂಪ್ಸ್ ವಿತ್ಡ್ರಾವಲ್? ಹಾಗಿದ್ರೆ ಯಾಕೆ ಈ ರೀತಿ ಒಂದು ಸೇನೆಯನ್ನು ವಾಪಸ್ ಕರೆಸಿಕೊಳ್ಳಲಿಕ್ಕೆ ಈ 3 ಕಂಟ್ರಿಗಳು ಹೇಳಿದೆ ಅನ್ನೋಂಥದ್ದು ನೋಡೋಣ. ಸೊ ಮೊದಲನೇ ಒಂದು ಕಾರಣ ಏನಂತಂದರೆ ತನ್ನ ರಾಷ್ಟ್ರೀಯ ಸಾವರ್ನಿಟಿ, ನ್ಯಾಷನಲ್ ಸಾವರ್ನಿಟಿ ಅಂದರೆ ರಾಷ್ಟ್ರೀಯ ಸಾರ್ವಭೌಮತೆಯ ದೃಷ್ಟಿಯಿಂದ ಹೇಳಿದ. ಹಾಗೆ ಸಿನ್ಸ್ ಇಂಡಿಪೆಂಡೆನ್ಸ್ ಫ್ರಾನ್ಸ್ ಹ್ಯಾಡ್ ಕಾಲೋನಿಯಲ್ ಪ್ಯಾಕ್ಟ್ಸ್ ವಿತ್ ದೀಸ್ ಫಾರ್ಮರ್ ಕಾಲೋನೀಸ್ ಟು ಮೇಂಟೈನ್ ಎಕನಾಮಿಕ್, ಪೊಲಿಟಿಕಲ್ ಆ್ಯಂಡ್ ಮಿಲಿಟರಿ ಇನ್ಫ್ಲೂಯೆನ್ಸ್. ಸೊ ಇಲ್ಲಿ ಫ್ರಾನ್ಸ್ ಏನಿದೆ, ಸೊ ಇದು ಈ ಹಿಂದೆ ಈ ಒಂದು ಪ್ರದೇಶಗಳನ್ನು ಆಳ್ತಾ ಇರುವಂಥ ಒಂದು ದೇಶವಾಗಿತ್ತು. ಸೊ ಇದರ ಭಾಗವಾಗಿ ಅಂತಂದರೆ ಹಲವಾರು ರೀತಿಯ ಒಂದು ಒಪ್ಪಂದಗಳನ್ನು ಕೂಡ ಮಾಡಿಕೊಂಡಿರುತ್ತೆ ಈ ದೇಶಗಳೊಟ್ಟಿಗೆ. ಸೊ ಅಂದರೆ ಇಲ್ಲಿ ಆರ್ಥಿಕ, ರಾಜಕೀಯ ಮತ್ತು ಈ ಒಂದು ರಾಜಕೀಯ ಪ್ರಭಾವದ ಕಾರಣಕ್ಕಾಗಿ ಇದರ ಮೇಲೆ ಒಪ್ಪಂದವನ್ನು ಕೂಡ ಮಾಡಿಕೊಂಡಿರುತ್ತೆ. ಸೊ ಇದು ಚಾಡ್ನೊಂದಿಗೆ ಒಂದು ರಕ್ಷಣಾ ಒಪ್ಪಂದವನ್ನು ಕೂಡ ಮಾಡ್ಕೊಂಡಿರುತ್ತೆ. ಅದೇ ರೀತಿ ಐವರಿ ಕಾಸ್ಟ್ನೊಂದಿಗೆ ಕೂಡ ರಕ್ಷಣಾ ಒಪ್ಪಂದವನ್ನು ಮಾಡ್ಕೊಂಡಿರುತ್ತೆ. ಸೊ ಇನ್ನು ಎರಡನೆಯದಾಗಿ ನೋಡೋದಾದರೆ, ಸೊ ಮೊದಲನೇ ಒಂದು ಕಾರಣ ಇದರ ವಿತರಣೆಗಾಗಿ ಒಂದು ರಾಷ್ಟ್ರೀಯ ಸಾರ್ವಭೌಮತೆಯ ದೃಷ್ಟಿಯಿಂದ ಆದ್ರೆ, ಸೊ ಎರಡನೇ ಒಂದು ಕಾರಣ ಇಲ್ಲಿ ಪಬ್ಲಿಕ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಓವರ್ ಫ್ರೆಂಚ್ ಪ್ರೆಸೆನ್ಸ್. ಸೊ ಈ ಒಂದು ಪ್ರದೇಶದಲ್ಲಿ ಈ ಫ್ರೆಂಚ್ ಅವರ ಉಪಸ್ಥಿತಿಯಿಂದಾಗಿ ಏನಾಗ್ತಾಯಿದೆ, ಅಲ್ಲಿ ಸಾರ್ವಜನಿಕರಲ್ಲಿ ಅಸಂತುಷ್ಟತೆ ಅನ್ನೋದು ಕಾಡ್ತಾ ಇದೆ. ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅವರ ಬಗ್ಗೆ ತೃಪ್ತಿ ಇಲ್ಲದೆ ಇರುವಂಥದ್ದು. ಯಾವ ಕಾರಣಕ್ಕಾಗಿ ಅಂತಂದರೆ, ಸೊ ಏನು ಈ ಒಂದು ಸ್ಥಳದಲ್ಲಿ ಆಗ್ತಾ ಇರುವಂಥ ಬಂಡುಕೋರರ ಗುಂಪುಗಳೇನಿದ್ವು ಅವುಗಳೊಟ್ಟಿಗೆ ಹೋರಾಡುವಲ್ಲಿ ಇವು ವಿಫಲವಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ಆರೋಪವನ್ನು ಮಾಡ್ತಾ ಇದೆ. ಸೊ ಮೂರನೇ ಒಂದು ಕಾರಣವನ್ನು ನೋಡೋದಾದ್ರೆ, ಸೊ ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದರೆ ಈ ರಕ್ಷಣಾ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಈ ವೆಸ್ಟ್ ಆಫ್ರಿಕನ್ ಕಂಟ್ರಿಗಳು ಬೇರೆ ದೇಶಗಳೊಟ್ಟಿಗೆ ಏನು ಮಾಡ್ತಾ ಇದೆ ಅಂತಂದರೆ ಒಪ್ಪಂದವನ್ನು ಮಾಡಿಕೊಳ್ತಾ ಇದೆ. ಸೊ ಅದರಲ್ಲಿ ವಿಶೇಷವಾಗಿ ಏನಂತಂದರೆ ರಷ್ಯಾದೊಟ್ಟಿಗೆ ಇದು ಒಪ್ಪಂದವನ್ನು ಮಾಡಿಕೊಳ್ತಾ ಇದೆ. ಸೊ ಇದು ಏನಂತಂದರೆ ರಷ್ಯಾಕ್ಕೆ ಆಗ್ತಾ ಇರುವಂಥ ಇದು ಬೆನಿಫಿಟ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಒಂದು ಕಡೆ ಫ್ರೆಂಚನ್ನು ಎಲಿಮಿನೇಟ್ ಮಾಡ್ತಾ ಇದೆ, ಇನ್ನೊಂದು ಕಡೆ ಇದು ಈ ರಷ್ಯಾದೊಟ್ಟಿಗೆ ಇಲ್ಲಿ ಒಪ್ಪಂದವನ್ನು ಮಾಡಿಕೊಳ್ತಾ ಇದೆ ಈ ಒಂದು ಭಾಗದಲ್ಲಿ. ಹಾಗಿದ್ರೆ ಇಲ್ಲಿ ವಾಟ್ ಡಸ್ ಫ್ರೆಂಚ್ ವಿತ್ಡ್ರಾವಲ್ ಮೀನ್ ಫಾರ್ ಆಫ್ರಿಕನ್ ಕಂಟ್ರಿ? ಸೊ ಇಲ್ಲಿ ಆಫ್ರಿಕನ್ ಕಂಟ್ರಿಯಿಂದ ಈ ರೀತಿಯ ಫ್ರೆಂಚ್ ಪಡೆಗಳು ಹಿಂದೆ ತೆಗೆದುಕೊಳ್ಳುವುದರಿಂದ ಸೊ ಇದು ಆಫ್ರಿಕನ್ ಕಂಟ್ರಿಗೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅನ್ನುವಂಥದ್ದು. ಸೊ ಇಲ್ಲಿ ಏನಾಗುತ್ತೆ, ದಶಕದ ಕಾಲದಿಂದ ಅಂದರೆ 2014ರಿಂದ ಅಸ್ತಿತ್ವದಲ್ಲಿರುವಂಥ ಚೀನಾ ಫ್ರಾನ್ಸ್ ಪ್ರಭಾವ ಅನ್ನೋದು ಕಡಿಮೆ ಆಗುತ್ತೆ. ಸೊ ಈ ಮೂಲಕ ಏನಾಗುತ್ತೆ, ಇಲ್ಲಿ ರಷ್ಯಾದ ಪ್ರಭಾವ ಅನ್ನೋದು ಹೆಚ್ಚಾಗತ್ತೆ. ಹಾಗೆ ದೀಸ್ 3 ಏರಿಯಾ ಅಂದರೆ ಇಲ್ಲಿ ಚಾದ್ ಆಗಿರ್ಬೋದು, ಐವರಿ ಕೋಸ್ಟ್ ಆಗಿರ್ಬೋದು, ಸೆನೆಗಲ್ ಆಗಿರ್ಬೋದು, ಇವುಗಳು ದೀಸ್ 3 ಕಂಟ್ರಿ ರ್ಯಾಂಕ್ ಅಮಾಂಗ್ ದ ಟಾಪ್ ಇನ್ ಗ್ಲೋಬಲ್ ಟೆರರಿಸಮ್ ಇಂಡೆಕ್ಸ್ 2025 ಬೈ ದ ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಆ್ಯಂಡ್ ಪೀಸ್. ಸೊ ಇಲ್ಲಿ ಎಕನಾಮಿಕ್ಸ್ ಆ್ಯಂಡ್ ಪೀಸ್ ಈ ಒಂದು ಸಂಸ್ಥೆ ಬಿಡುಗಡೆ ಮಾಡಿರುವಂಥ ಗ್ಲೋಬಲ್ ಟೆರರಿಸಮ್ ಇಂಡೆಕ್ಸ್ನಲ್ಲಿ ಏನಂತಂದರೆ ಈ ರಾಜ್ಯಗಳು ಏನು ಈ 3 ದೇಶಗಳೇನಿದೆ ಅಂದರೆ ಟಾಪಲ್ಲಿ ಇರುವಂಥದ್ದು, ಟಾಪ್ ಅಮಾಂಗ್ ದ ಇನ್ ದ ವರ್ಲ್ಡ್. ಏನು ಭಯೋತ್ಪಾದನೆ ಏನಿದೆ ಅದರಲ್ಲಿ ಪ್ರಮುಖವಾಗಿ 3 ದೇಶಗಳು ಇವು ಕೂಡ ಕಂಡುಬರುತ್ತೆ. ಹಾಗೆ ವಾಟ್ ಡಸ್ ದ ವಿತ್ಡ್ರಾವಲ್ ಮೀನ್ ಫಾರ್ ದ ಫ್ರಾನ್ಸ್? ಸೊ ಇದು ಫ್ರಾನ್ಸ್ಗೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತಾ? ಸೊ ಮೊದಲನೇದಾಗಿ ಏನು ಈ ವೆಸ್ಟ್ ಆಫ್ರಿಕಾದಲ್ಲಿ ತನ್ನ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳುತ್ತಾ. ಹಾಗೆ ವೇನಿಂಗ್ ದ ಮಿಲಿಟರಿ ಪ್ರೆಸೆನ್ಸ್ ವುಡ್ ಇಂಪ್ಯಾಕ್ಟ್ ಇಂಟರ್ನ್ಯಾಷನಲ್ ರೆಪ್ಯುಟೇಷನ್. ಸೊ ಈ ಭಾಗದಲ್ಲಿ ತನ್ನ ಸೇನೆಯ ಒಂದು ಉಪಸ್ಥಿತಿಯನ್ನು ಕಡಿಮೆ ಮಾಡುವ ಮೂಲಕ ಏನು ಜಾಗತಿಕವಾಗಿ ತನ್ನ ಒಂದು ರೆಪ್ಯುಟೇಷನ್ ಏನು ಮಾಡಿಕೊಳ್ಳುತ್ತೆ ಅಂದರೆ ಕಳೆದುಕೊಳ್ಳುತ್ತಾ. ಸೊ ಇದು ಫ್ರಾನ್ಸ್ ಮೇಲೆ ಆಗುವಂಥ ಒಂದು ಪರಿಣಾಮ ಆಗಿದೆ. Now let us move to the next topic. MDL TKM bid for P75 or Project 75I submarine tender clears technical evaluation. ಸೊ ಏನಿವಾಗ ಈ MDL TKMs ನಡುವೆ ಆಗಿರುವಂಥ ಏನು ಈ ಪ್ರಾಜೆಕ್ಟ್ 75 ಏನಿದೆ ಸಬ್ಮರೈನ್ಗೆ ಸಂಬಂಧಪಟ್ಟಿರುವಂಥದ್ದು ಟೆಂಡರ್ ಏನಾಗಿದೆ ಅಂತಾರೆ ಟೆಕ್ನಿಕಲ್ ಇವ್ಯಾಲ್ಯೂಯೇಷನ್ ಏನಿದೆ ಅಂತಂದರೆ ಇದು ಕ್ಲಿಯರ್ ಆಗಿರುವಂಥದ್ದು. ಹಾಗಿದ್ರೆ ನಾವು ಇಲ್ಲಿ ಅರ್ಥವನ್ನು ಮಾಡ್ಕೊಳ್ಬೇಕಾಗಿರುವಂಥದ್ದು
ಪ್ರಾಜೆಕ್ಟ್ 75A ಅಂತಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಎಸ್, ಸೊ ಈಸ್ ಆಲ್ಸೋ ನೌನ್ ಆ್ಯಸ್ P75I. ಸೊ ಪ್ರಾಜೆಕ್ಟ್ 75ಗೆ P75I ಅಂತಲೂ ಕೂಡ ಕರೀತಾರೆ. ಸೊ ಇದು ಒಂದು ಮಿಲಿಟ್ರಿ ಪ್ರೋಗ್ರಾಮ್ ಆಗಿದೆ ಬೈ ದ ಇಂಡಿಯನ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಸೊ ಇದು ಇಂಡಿಯನ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅವರ ಒಂದು ಮಿಲಿಟ್ರಿ ಪ್ರೋಗ್ರಾಮ್ ಆಗಿದ್ದು, ಇದರ ಅಡಿಯಲ್ಲಿ ಬೈ ಡೀಸೆಲ್ ಎಲೆಕ್ಟ್ರಿಕ್ ಸಬ್ಮರೈನ್ಸ್ ಫಾರ್ ದ ಇಂಡಿಯನ್ ನೇವಿ. ಸೊ ಇಲ್ಲಿ ಇಂಡಿಯನ್ ನೇವಿಗಾಗಿ ಏನು ಮಾಡಲಾಗತ್ತೆ ಅಂತಂದರೆ ಡೀಸೆಲ್ ಎಲೆಕ್ಟ್ರಿಕಲ್ ಸಬ್ಮರೈನ್ಗಳನ್ನು ಖರೀದಿಯನ್ನು ಮಾಡಿಕೊಳ್ಳಲಾಗತ್ತೆ. ಸೊ ನೆಕ್ಸ್ಟ್ ಟಾಪಿಕ್, ಇಂಡಿಯನ್ ನೇವಿ ಫಿನಿಶಸ್ ಸರ್ವೆ ಆಫ್ ಮಾರಿಷಸ್. ಸೊ ಭಾರತೀಯ ನೇವಿ ಏನು ಮಾಡಿದೆ ಅಂದರೆ ಈ ಮಾರಿಷಸ್ನ ಏನು ಇದಿದೆ ಕಡಲ ತೀರವನ್ನು ಏನು ಮಾಡಿದ್ದಾರೆ ಸಮೀಕ್ಷೆಯನ್ನು ಪೂರ್ಣಗೊಳಿಸಿದೆ ಅನ್ನುವಂಥದ್ದನ್ನು ಈ ಒಂದು ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಂಡಿಯನ್ ನೇವಿ, ಸೊ ಈ ಒಂದು ಟಾಪಿಕ್ ಇಂಡಿಯಾ ಮತ್ತು ಮಾರಿಷಸ್ ನಡುವಿನ ಸಂಬಂಧಗಳ ಅಡಿಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿದ್ದು GS ಪೇಪರ್ 2 ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ದ ಇಂಡಿಯನ್ ನೇವಿಸ್ INS ಸರ್ವೇಕ್ಷಕ ಕಂಪ್ಲೀಟೆಡ್ ದಿ ಫೈನಲ್ ಪೇಜ್ ಆಫ್ ದ ಹೈಡ್ರೋಗ್ರಾಫಿಕ್ ಸರ್ವೆ ಆಫ್ ದ ಮಾರಿಷಸ್ ಕವರಿಂಗ್ ಆ್ಯಂಡ್ ಎಕ್ಸ್ಟೆನ್ಸಿವ್ ಏರಿಯಾ ಓವರ್ 25,000 ಸ್ಕ್ವೇರ್ ನಾಟಿಕಲ್ ಮೈಲ್. ಸೊ ಏನು ಈ ಒಂದು ಮಾರಿಷಸ್ಗೆ ಸಂಬಂಧಪಟ್ಟಂಥ ಏನು ಹೈಡ್ರೋಗ್ರಾಫಿಕ್ ಸರ್ವೆಯನ್ನು ಭಾರತದ ನೇವಿಯ INS ಸರ್ವೇಕ್ಷಣೆ ಅನ್ನುವಂಥದ್ದು ಏನು ಮಾಡಿದೆ ಅಂದರೆ ಪೂರ್ಣಗೊಳಿಸಿದ. ಹಾಗಿದ್ರೆ ಇದರಿಂದ ಮಾರಿಷಸ್ಗೆ ಆಗುವಂಥ ಬೆನಿಫಿಟ್ ಏನು ಅನ್ನೋಂಥದ್ದು ನೋಡೋಣ. ದ ಕ್ರಿಯೇಷನ್ ಆಫ್ ಅ ನ್ಯೂ ನಾಟಿಕಲ್ ಚಾರ್ಟ್ ವಿಲ್ ಎನೇಬಲ್ ಮಾರಿಷಸ್ ಟು ಡೆವಲಪ್ ಇಟ್ಸ್ ಮ್ಯಾರಿಟೈಮ್ ಇನ್ಫ್ರಾಸ್ಟ್ರಕ್ಚರ್. ಈ ರೀತಿ ಸರ್ವೆಯನ್ನು ಮಾಡುವ ಮೂಲಕ ಏನು ಮಾಡ್ಬೋದು ಅಂದರೆ ಮಾರಿಷಸ್ ತನ್ನ ಒಂದು ಮ್ಯಾರಿಟೈಮ್ ಇನ್ಫ್ರಾಸ್ಟ್ರಕ್ಚರನ್ನು ಅಲ್ಲಿ ಡೆವಲಪ್ ಮಾಡ್ಬೋದು. ಹಾಗೆ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಹಾಗೆ ಕೋಸ್ಟಲ್ ಡೆವಲಪ್ಮೆಂಟ್ ಪ್ಲಾನಿಂಗನ್ನು ಮಾಡಲಿಕ್ಕೆ ಇದು ಅದಕ್ಕೆ ಸಹಕಾರಿಯಾಗತ್ತೆ ಅನ್ನೋಂಥದ್ದನ್ನು ಈ ಒಂದು ಸರ್ವೆ ಮೂಲಕ ಅದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಟಾಪಿಕ್, ನ್ಯೂ ಮನ್ರೇಗಾ ವೇಜ್ ಪೇಮೆಂಟ್ ಸಿಸ್ಟಮ್ ನಾಟ್ ಸಿಗ್ನಿಫಿಕೆಂಟ್ಲಿ ಬೆಟರ್. ಸೊ ಅಂದರೆ ಈ ಮನ್ರೇಗಾ ಒಂದು ಏನು ಯೋಜನೆ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪೇಮೆಂಟ್ ವ್ಯವಸ್ಥೆಯಲ್ಲಿ ಅಂದರೆ ಏನು ಪಾವತಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿಯ ಸಮಸ್ಯೆಗಳಾಗ್ತಾ ಇದೆ ಅನ್ನೋದನ್ನು ಈ ಒಂದು ಆರ್ಟಿಕಲಲ್ಲಿ ಕೊಟ್ಟಿದ್ದಾರೆ. ದ ಯೂನಿಯನ್ ಗೌರ್ಮೆಂಟ್ ಮೇಡ್ ದಿ ಆಧಾರ್ ಬೇಸ್ಡ್ ಸಿಸ್ಟಮ್ ಮ್ಯಾಂಡೇಟರಿ ಫ್ರಾಮ್ January 2024, ಆರ್ಗ್ಯೂಯಿಂಗ್ ದ್ಯಾಟ್ ಬೂಸ್ಟ್ ಎಫಿಷಿಯನ್ಸಿ ಸೇವಿಂಗ್ ಆ್ಯಂಡ್ ಟ್ರಾನ್ಸ್ಪರೆನ್ಸಿ ಮೆನಿ ವರ್ಕರ್ಸ್. ಸೊ ಇಲ್ಲಿ ಈ ಒಂದು ಮನ್ರೇಗಾ ಯೋಜನೆಗೆ ಸಂಬಂಧಪಟ್ಟಂತೆ ಇಲ್ಲಿ ಹಣಕಾಸು ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಪರಿಣಾಮಕಾರಿ ಇರಬೇಕು ಅಂತ ಹೇಳಿ ಏನು ಮಾಡತ್ತಂದರೆ January 1, 2024 ಏನಿವಾಗ ಈ ಮನ್ರೇಗಾ ಯೋಜನೆ ಅಡಿಯಲ್ಲಿ ಏನು ಕೆಲಸವನ್ನು ಮಾಡ್ತಾರೆ ಅವರಿಗೆ ಪಾವತಿಯನ್ನು ಮಾಡಬೇಕಿದ್ರೆ ಇಲ್ಲಿ ಆಧಾರನ ಕಡ್ಡಾಯವನ್ನು ಮಾಡುತ್ತೆ. ಆದರೆ ಈ ಆಧಾರ್ ಕಡ್ಡಾಯವನ್ನು ಮಾಡಿರೋದ್ರಿಂದ ಯಾವ ರೀತಿ ಸಮಸ್ಯೆಗಳಾಗತ್ತೆ ಅನ್ನೋದನ್ನು ಈ ಒಂದು ಆರ್ಟಿಕಲಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಹಾಗಿದ್ರೆ ದ ಕಂಪ್ಲೇಂಟ್ ಏನು ಇಲ್ಲಿ ಕಂಪ್ಲೇಂಟನ್ನು ಮಾಡ್ತಾ ಇದ್ದಾರೆ ಅಂದರೆ ವರ್ಕರ್ಗಳು ದ್ಯಾಟ್ ದೇರ್ ವೇಜ್ ಪೇಮೆಂಟ್ ಹ್ಯಾವ್ ಬಿನ್ misdirected due to the ABPS, while the names of many workers have been deleted because of the mismatch between the details in their job codes and their Aadhaar card. ಸೊ ಇಲ್ಲಿ ಈ ರೀತಿಯ ಒಂದು ಕೆಲಸದಲ್ಲಿ ತೊಡಗೋರಿಗೆ ಇಲ್ಲಿ ಜಾಬ್ ಕಾರ್ಡ್ ಅಂತ ಇರುತ್ತೆ. ಹಾಗೆ ಇದಕ್ಕೆ ಆಧಾರ್ ಕೂಡ ಕಡ್ಡಾಯವನ್ನು ಮಾಡಬೇಕಾಗತ್ತೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಾರೆ ಸಮಸ್ಯೆ, ಈ ಜಾಬ್ ಕಾರ್ಡ್ನಲ್ಲಿರುವಂಥ ಹೆಸರು ಮಿಸ್ ಮ್ಯಾಚ್ ಆಗ್ತಾ ಇದೆ, ಹಾಗೆ ಆಧಾರ್ ಕಾರ್ಡ್ನಲ್ಲಿ ಹೆಸರು ಮಿಸ್ ಮ್ಯಾಚ್ ಆಗ್ತಾ ಇರುವಂಥ ಕಾರಣಗಳಿಗಾಗಿ ಏನಾಗ್ತಾ ಇದೆ ಅಂತಂದರೆ ಇವರಿಗೆ ಇಲ್ಲಿ ವೇತನ ಅನ್ನುವಂಥದ್ದು ಇಲ್ಲಿ ಪಾವತಿ ಆಗ್ತಾ ಇಲ್ಲ ಅಂತ ಹೇಳಿ ಈ ಒಂದು ಆರ್ಟಿಕಲಲ್ಲಿ ಹೇಳಿದ್ದಾರೆ. ಸೊ ನಾವು ಲೆಟಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. Trump tells Davos allied to invest in US or ಪೇಸ್ ತಾರೀಫ್. ಸೊ ಇಲ್ಲಿ ಏನು ಟ್ರಂಪ್ ಎರಾ 2.0 ಏನಿದೆ ಅಂದರೆ ಡೊನಾಲ್ಡ್ ಟ್ರಂಪ್ ಅವರು 2ನೇ ಬಾರಿಯಾಗಿ US ಅಧ್ಯಕ್ಷರಾಗಿ ಏನು ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಇವರು ಹಲವಾರು ರೀತಿ ಒಂದು ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಸೊ ಇಲ್ಲಿ ಯಾವೆಲ್ಲ ರೀತಿ ಒಂದು ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ ಅಂತಂದರೆ ದ ಪ್ರಾಮಿಸ್ ಗ್ಲೋಬಲ್ ಅಲೈಡ್ಸ್ ಲೋವರ್ ಟ್ಯಾಕ್ಸ್ ಇಫ್ ದೇ ಬ್ರಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಟು ದ US ಆ್ಯಂಡ್ ದ ಥ್ರೆಟನ್ ಟು ದ ಇಂಪೋಸ್ ತಾರೀಫ್ ಇಫ್ ದೇ ಡೋಂಟ್. ಎಸ್, ಸೊ ಇಲ್ಲಿ ಯಾವ ಒಂದು ಕಂಪನಿಗಳು ಏನಾದರೂ US ವಸ್ತುಗಳನ್ನ ಅಥವಾ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ತೊಡಗಿಕೊಂಡ್ರೆ ಅವರಿಗೆ ಟ್ಯಾಕ್ಸ್ ಏನಿರುತ್ತೆ ಅದನ್ನು ಡಿಡಕ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ ಕೇಸ್ ಏನಾದರೂ ಮಾಡದೇ ಇದ್ದರೆ ಅವರ ಮೇಲೆ ಹೆಚ್ಚಿನ ಒಂದು ತೆರಿಗೆಯನ್ನು ವಿಧಿಸುವುದಾಗಿ ಇವರು ಇಲ್ಲಿ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇದ್ದಾರೆ. ಹಾಗೆ
ಕಮ್ ಮೇಕ್ ಯುವರ್ ಪ್ರಾಡಕ್ಟ್ ಇನ್ ಅಮೇರಿಕಾ ಆ್ಯಂಡ್ ವಿ ವಿಲ್ ಗಿವ್ ಯು ಅಮಾಂಗ್ ದ ಲೋವೆಸ್ಟ್ ಟ್ಯಾಕ್ಸಸ್ ಆ್ಯಸ್ ಎನಿ ನೇಷನ್ ಆನ್ ಅರ್ತ್. ಸೊ ನೀವು ಅಮೇರಿಕಾದಲ್ಲಿಯೇ ಬಂದು ಉತ್ಪನ್ನಗಳನ್ನು ತಯಾರಿಸಿದರೆ ಸೊ ನಿಮಗೆ ಇಡೀ ವಿಶ್ವದಲ್ಲಿ ಯಾವುದೇ ಒಂದು ದೇಶ ನೀಡದೇ ಇರುವಂಥ ಟ್ಯಾಕ್ಸ್ ಡಿಡಕ್ಷನನ್ನು ನಾವು ನೀಡ್ತೀವಿ ಅಂತ ಹೇಳಿ ಇಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಆಶ್ವಾಸನೆಯನ್ನು ನೀಡ್ತಾ ಇದ್ದಾರೆ. ಹಾಗೆ ಇದೇ ಒಂದು ನಿಟ್ಟಿನಲ್ಲಿ ಮಿಸ್ಟರ್ ಟ್ರಂಪ್ ಹೂ ಪ್ರಾಮಿಸ್ ಟು ಎಂಡ್ ರಷ್ಯಾ ಉಕ್ರೇನ್ ವಾರ್ ಬಿಫೋರ್ ಟೇಕಿಂಗ್ ಆಫೀಸ್. ಸೊ ಏನು ಅಂತಂದರೆ ಇವರು ಅಧಿಕಾರವನ್ನು ವಹಿಸಿಕೊಳ್ಳುವ ಮೊದಲೇ ಏನು ಮಾಡಿದ್ದಾರೆ ಅಂತಂದ್ರೆ ಈ ರಷ್ಯಾ ಮತ್ತು ಉಕ್ರೇನ್ ನಡುವೆ ನಡೆಯುವಂಥ ಯುದ್ಧವನ್ನು ಕೂಡ ಕೊನೆಗೊಳಿಸುವುದಾಗಿ ಕೂಡ ಇಲ್ಲಿ ಪ್ರಾಮಿಸನ್ನು ಕೂಡ ಮಾಡಿದರು. ಸೊ ನೆಕ್ಸ್ಟ್ ಟಾಪಿಕ್, ದ ಹಿಡನ್ ಡೇಂಜರ್ಸ್ ಆಫ್ ರೋಡಾಮೈನ್ ಬಿ, ಅ ಗ್ಲೋಬಲ್ ಆ್ಯಂಡ್ ಲೋಕಲ್ ಪರ್ಸ್ಪೆಕ್ಟಿವ್. ಸೊ ಈ ಒಂದು ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥದ್ದು ಏನಂತಂದರೆ ಈ ರೋಡಾಮೈನ್ ಬಿ ಏನಿದೆ ಸೊ ಇದು ಆರೋಗ್ಯಕ್ಕೆ ಎಷ್ಟು ಅಪಾಯಕಾರಿ ಅನ್ನುವಂಥದ್ದನ್ನು ಈ ಒಂದು ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಸೊ ಗ್ಲೋಬಲ್ ಪರ್ಸ್ಪೆಕ್ಟಿವಲ್ಲಿ ಹಾಗೆ ಲೋಕಲ್ ಪರ್ಸ್ಪೆಕ್ಟಿವಲ್ಲಿ ಅಂದರೆ ಈ ರೋಡಾಮೈನ್ಗೆ ಬಿಗೆ ಸಂಬಂಧಪಟ್ಟಂತೆ ಜಾಗತಿಕವಾಗಿ ಇದರ ಮೇಲೆ ಯಾವ ರೀತಿ ಕ್ರಮಗಳನ್ನು ಕೈಗೊಂಡಿದ್ದಾರೆ, ಹಾಗೆ ಲೋಕಲ್ ಪರ್ಸ್ಪೆಕ್ಟಿವಲ್ಲಿ ಅಂದರೆ ಇಂಡಿಯನ್ ಪರ್ಸ್ಪೆಕ್ಟಿವಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅನ್ನೋದು ನೋಡೋಣ. ಎಸ್, ಸೊ ಮೊದಲನೇದಾಗಿ ರೋಡಾಮೈನ್ ಅಂತಂದರೆ ಏನು ಅಂತ ಅರ್ಥ ಆಗುವ. ರೋಡಾಮೈನ್ ಬಿ ಅನ್ನುವಂಥದ್ದು ಇದು ಸಿಂಥೆಟಿಕ್ ಡೈ ಆಗಿದೆ. ಸೊ ಇದು ಒಂದು ಬಣ್ಣ ಅಂತ, ಸಿಂಥೆಟಿಕ್ ಕೃತಕ ಬಣ್ಣ ಅಂತ, ಸಿಂಥೆಟಿಕ್ ಡೈ ಆಗಿದ್ದು ನೌನ್ ಫಾರ್ ಇಟ್ಸ್ ಬ್ರೈಟ್ ಪಿಂಕ್ ಹ್ಯೂ. ಸೊ ಈ ಒಂದು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಏನು ಇದಕ್ಕೆ ನಾವು ಬಾಂಬೆ ಮಿಠಾಯಿ ಅಂತ ಕರಿತೀವಿ, ಬಾಂಬೆ ಮಿಠಾಯಿ ಅಥವಾ ಏನೋ ಕಾಟನ್ ಕ್ಯಾಂಡಿ ಅಂತ ಏನು ಕರಿದ್ವಿ. ಸೊ ಅವುಗಳಲ್ಲಿ ಏನು ಈ ಕಲರ್ ಏನಿದೆ ಸೊ ಇದು ಪಿಂಕ್ ಕಲರ್ನಲ್ಲಿ ಇರುತ್ತೆ ಸಾಮಾನ್ಯವಾಗಿ. ಸೊ ಇದನ್ನು ಏನು ಮಾಡಲಾಗತ್ತಂದರೆ ಸಾಮಾನ್ಯವಾಗಿ ಎಲ್ಲಿ ಬಳಕೆಯನ್ನು ಮಾಡಿಕೊಳ್ತಾರೆ ಅಂದರೆ ಟೆಕ್ಸ್ಟೈಲ್ ಇಂಡಸ್ಟ್ರಿಗಳಲ್ಲಿ, ಪೇಪರ್ ಇಂಡಸ್ಟ್ರಿಗಳಲ್ಲಿ ಮತ್ತು ಲೆದರ್ ಇಂಡಸ್ಟ್ರಿಗಳಲ್ಲಿ ಈ ಒಂದು ರೋಡಾಮೈನ್ ಬಿ ಅನ್ನೋದನ್ನು ಬಳಸಿಕೊಳ್ಳಲಾಗತ್ತೆ. ಹಾಗೆ ಇಟ್ಸ್ ಫ್ಲೋರೋಸೆಂಟ್. ಸೊ ಅಂದರೆ ಇದರ ಒಂದು ಫ್ಲೋರೋಸೆಂಟ್ ನೇಚರಿಂದಾಗಿ ಏನು ಮಾಡ್ತಾರೆ ಅಂದರೆ ಇದನ್ನು ಹಲವಾರು ಒಂದು ಉದ್ದೇಶಗಳಾಗಿ ಇದನ್ನು ಬಳಸಿಕೊಳ್ಳಲಾಗುತ್ತೆ. ಹಾಗೆ ಇದು ಹೆಲ್ತ್ ಮೇಲೆ ತುಂಬಾ ಅಪಾಯಕಾರಿಯಾಗಿರುವಂಥ ಪರಿಣಾಮ ಕೂಡ ಉಂಟು ಮಾಡುತ್ತೆ. ಸೊ ಯಾವ ರೀತಿ ಪರಿಣಾಮವನ್ನು ಉಂಟು ಮಾಡುತ್ತೆ ಅಂದರೆ DNA ಕೂಡ ಡ್ಯಾಮೇಜನ್ನು ಮಾಡುತ್ತೆ. ಸೊ ಈ ಮೂಲಕ ಏನಾಗ್ಬೋದು ಅಂದರೆ ಮ್ಯೂಟೇಷನ್ ಲೀಡಿಂಗ್ ಟು ಮ್ಯೂಟೇಷನ್ ಆ್ಯಂಡ್ ಪೊಟೆನ್ಷಿಯಲಿ ಟ್ರಿಗರಿಂಗ್ ಕಾರ್ಸಿನೋಜ್ ಗ್ರೋತ್, ಅಂದರೆ ಇದು ಕ್ಯಾನ್ಸರ್ ಉಂಟಾಗಲಿಕ್ಕೆ ಕೂಡ ಕಾರಣವಾಗತ್ತೆ. ಸೊ ಮೊದಲನೇದಾಗಿ DNA ಡ್ಯಾಮೇಜ್ ಆಗುತ್ತೆ. ಸೊ ನಂತರದಲ್ಲಿ ಕ್ಯಾನ್ಸರ್ ಉಂಟಾಗಲಿಕ್ಕೆ ಕೂಡ ಇದು ಕಾರಣ ಆಗುತ್ತೆ. ಸೊ ನಂತರದಲ್ಲಿ ಸೊ ಇಲ್ಲಿ ನಾವು ಗ್ಲೋಬಲ್ ಪರ್ಸ್ಪೆಕ್ಟಿವಲ್ಲಿ ನೋಡೋಣ. ಸೊ ಜಾಗತಿಕವಾಗಿ ಈ ರೋಡಾಮೈನ್ ಏನಿದೆ ಸೊ ಇದರ ಬಳಕೆಗೆ ಸಂಬಂಧಪಟ್ಟಂತೆ ಅಥವಾ ಇದರ ನಿಷೇಧಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ದೇಶಗಳು ಕ್ರಮಗಳನ್ನು ಕೈಗೊಂಡಿದೆ ಅನ್ನೋದನ್ನು. ಇನ್ ದ ಯುನೈಟೆಡ್ ಸ್ಟೇಟ್ಸ್ ದ ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಹ್ಯಾಸ್ ಲಾಂಗ್ ಪ್ರೊಹಿಬಿಟೆಡ್ ಇಟ್ಸ್ ಯೂಸ್ ಇನ್ ಪ್ರಾಡಕ್ಟ್ಸ್ ಕ್ಲಾಸಿಫೈಯಿಂಗ್ ಇಟ್ ಆ್ಯಸ್ ಅನ್ಸೇಫ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್. ಸೊ ಇದನ್ನು US ನಲ್ಲಿ ಏನು ಮಾಡಿದ್ದಾರೆ ಅಂದರೆ ಇದನ್ನು ಕೂಡ ನಿಷೇಧವನ್ನು ಮಾಡಿದ್ದಾರೆ. ಹಾಗೆ ಇದು ಮಾನವನ ಬಳಕೆಗೆ ಇದು ಸುರಕ್ಷಿತವಲ್ಲವಂತ ಕೂಡ ಹೇಳಿದ. ಯಾಕಂದರೆ ಇದರಲ್ಲಿ ಹಲವಾರು ರೀತಿಯ ಒಂದು ಈ ಕ್ಯಾನ್ಸರ್ ಕಾರಕ ಅಂಶಗಳಿದೆ ಅನ್ನೋದನ್ನು ಇರುವಂಥ ಕಾರಣಕ್ಕಾಗಿ ಇದನ್ನು ಬ್ಯಾನ್ನ ಮಾಡಿದ್ದಾರೆ. ಸೊ ನಂತರದಲ್ಲಿ ಇಂಡಿಯನ್ ಪರ್ಸ್ಪೆಕ್ಟಿವಲ್ಲಿ ನೋಡೋದಾದರೆ ಸೊ ಇದನ್ನು ಕೂಡ ಏನು ಮಾಡಿದ್ದಾರೆ ಅಂತಂದರೆ ಆರೋಗ್ಯದ ದೃಷ್ಟಿಯಿಂದ ಅಪಾಯಕಾರಿ ಅನ್ನುವಂಥ ನಿಟ್ಟಿನಲ್ಲಿ ಇದನ್ನು ಕೂಡ ಭಾರತದಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ನಿಷೇಧವನ್ನು ಮಾಡಿದ್ದಾರೆ. ಹಾಗೆ ಇನ್ 2024 ತಮಿಳುನಾಡು ಕೂಡ ಏನು ಮಾಡತ್ತಂತಂದರೆ ಇದರ ಒಂದು ಬಳಕೆಯನ್ನು, ಇದರ ಉತ್ಪಾದನೆ ಹಾಗೆ ಮಾರಾಟ ಅಂದರೆ ಈ ಕಾಟನ್ ಕ್ಯಾಂಡಿಯಲ್ಲಿ ಏನು ಬಳಕೆಯನ್ನು ಮಾಡ್ತಾರೆ ಇದನ್ನು ಕೂಡ ತಮಿಳುನಾಡು ಸರ್ಕಾರ ಏನು ಮಾಡತ್ತಂದರೆ ನಿಷೇಧವನ್ನು ಮಾಡುತ್ತೆ. ಹಾಗೆ 2024 ಮಾರ್ಚ್ನಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಏನು ಮಾಡುತ್ತಂದರೆ ಪ್ರೊಹಿಬಿಟೆಡ್ ದಿ ಯೂಸ್ ಆಫ್ ರೋಡಾಮೈನ್ ಬಿ ಇನ್ ಪಾಪ್ಯುಲರ್ ಸ್ಟ್ರೀಟ್ ಫುಡ್ಸ್ ಲೈಕ್ ಗೋಬಿ ಮಂಚೂರಿಯನ್ ಆ್ಯಂಡ್ ದ ಕಾಟನ್ ಕ್ಯಾಂಡಿ. ಸೊ ಏನು ಕರ್ನಾಟಕ ಸರ್ಕಾರ ಕೂಡ 2024 ಈ ಗೋಬಿ ಮಂಚೂರಿ ಮತ್ತು ಈ ಕಾಟನ್ ಕ್ಯಾಂಡಿಯಲ್ಲಿ ಬಳಸ್ತಾ ಇರುವಂಥ ಈ ರೋಡಾಮೈನ್ ಬಿ ಏನಿದೆ ಸೊ ಇದನ್ನು ಕೂಡ ಏನು ಮಾಡುತ್ತೆ ನಿಷೇಧವನ್ನು ಮಾಡುತ್ತಾ. ಹಾಗೆ ಇದನ್ನು ಪುದುಚೇರಿ ಕೂಡ ಏನು ಮಾಡಿದೆ ಅಂದರೆ ಬ್ಯಾನ್ನ ಮಾಡಿದ. ಸೊ ಈ ಆರ್ಟಿಕಲ್ ಮೂಲಕ ನಾವು ತಿಳ್ಕೊಂಡಿರಬೇಕಾಗಿರುವಂಥದ್ದು ಏನಂತಂದರೆ ಈ ರೋಡಾಮೈನ್ ಬಿಗೆ ಸಂಬಂಧಪಟ್ಟಿರುವಂಥ ಮಾಹಿತಿ. ಸೊ ಇದರ ಅಪ್ಲಿಕೇಶನ್ ಏನು, ಹಾಗೆ ಇದನ್ನು ಜಾಗತಿಕವಾಗಿ ಮತ್ತು ಭಾರತದಲ್ಲಿ ಇದನ್ನು ಎಲ್ಲಿ ಇದನ್ನು ನಿಷೇಧವನ್ನು ಮಾಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ.
ನೆಕ್ಸ್ಟ್ ಟಾಪಿಕ್, ಸ್ಟಡಿ ಟು ಡಿಟರ್ಮೈನ್ ಹೌ ಮೆನಿ ಪೀಪಲ್ ಯೂಸ್ ಲೈಫ್ ಜಾಕೆಟ್. ಸೊ ಏನಂತಂದ್ರೆ ಈ ಒಂದು ಲೈಫ್ ಜಾಕೆಟ್ ಏನಿದೆ ಇದರ ಬಳಕೆ ಕುರಿತು ಈ ಒಂದು ಆರ್ಟಿಕಲ್ ಹೇಳ್ತಾ ಇದೆ, ಎಷ್ಟು ಜನರು ಇದರ ಬಳಕೆನ ಮಾಡ್ತಾರೆ ಅನ್ನೋಂಥದ್ದು. ಸೊ ಏನಾಗಿದೆ ಅಂದರೆ ಇತ್ತೀಚೆಗೆ, ಸೊ ಜಸ್ಟ್ ಅಬೌಟ್ ಅ ಮಂತ್ ಅಗೋ, ಅಂದರೆ ಕಳೆದ ಒಂದು ತಿಂಗಳ ಹಿಂದೆ, ಇಂಡಿಯಾ ವಾಸ್ ರಾಕ್ಡ್ ಬೈ ದಿ ಡೆತ್ ಆಫ್ 15%, ಇನ್ಕ್ಲೂಡಿಂಗ್ 4 women and 2 children who died after Indian Navy speed boat crashed into ferry, leading to its ಕ್ರಾಸಿಂಗ್ ದಿ ಆಫ್ ಮುಂಬೈ ಕೋಸ್ಟ್. ಏನಾಗಿದೆ ಅಂದರೆ ಇತ್ತೀಚೆಗೆ ಇಲ್ಲಿ ಸ್ಪೀಡ್ ಬೋಟ್ ಕ್ರಾಶ್ ಆಗಿ ಏನಾಗಿದೆ ಅಂದರೆ ಈ ಒಂದು ಬೋಟ್ನಲ್ಲಿರುವಂಥ ಸುಮಾರು 15 ಜನರು, ಅದರಲ್ಲಿ ಇನ್ಕ್ಲೂಡಿಂಗ್ ಮಹಿಳೆ ಮತ್ತು ಮಕ್ಕಳು ಸೇರಿ 15 ಜನರು ಸಾವಿಗೆ ಈಡಾಗಿದ್ದಾರೆ. ಸೊ ಇಲ್ಲಿ ಆರೋಪ ಏನಂತಂದರೆ ಈ ಒಂದು ಬೋಟ್ ಏನಿದೆ ಇದರಲ್ಲಿ ಈ ಬೋಟ್ನಲ್ಲಿ ಲೈಫ್ ಜಾಕೆಟ್ಗಳನ್ನ ಬಳಸಿಲ್ಲ ಅನ್ನೋಂಥದ್ದು ಈ ಒಂದು ಆರ್ಟಿಕಲಲ್ಲಿ ಹೇಳ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ನಾವು ಏನೆಲ್ಲ ಅರ್ಥವನ್ನು ಮಾಡ್ಕೊಳ್ಬೇಕಾಗಿದೆ ಅಂತಂದ್ರೆ, ಈ ಒಂದು ವಾಟರ್ ಸೇಫ್ಟಿಗೆ ಸಂಬಂಧಪಟ್ಟಂತೆ ಆನ್ ದ ಇನ್ಸಿಡೆಂಟ್ ಗ್ರೀವ್ ದಿ ಸ್ಪಾಟ್ಲೈಟ್ ಒನ್ಸ್ ಅಗೇನ್ ಆನ್ ವಾಟರ್ ಸೇಫ್ಟಿ ಇನ್ ಇಂಡಿಯಾ. ಅಂದರೆ ಭಾರತದಲ್ಲಿ ಈ ನೀರಿನ ಸುರಕ್ಷತೆ, ಅಂದರೆ ನೀರಿನ ಮೇಲೆ ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ನಾವು ಎಷ್ಟು ಸುರಕ್ಷಿತವಾಗಿದೆ ಅನ್ನೋಂಥದ್ದನ್ನು ಈ ಒಂದು ಆರ್ಟಿಕಲಲ್ಲಿ ಹೇಳ್ತಾ ಇದೆ. ಸೊ ಇಲ್ಲಿ ಸುಮಾರು 70% ಆಫ್ ಡೆತ್ಸ್ ಕಾಸ್ಡ್ ಬೈ ದ ಡ್ರೌನಿಂಗ್ ಇನ್ ಇಂಡಿಯಾ ಆರ್ ಡ್ಯೂ ಟು ದ ಆಕ್ಸಿಡೆಂಟಲ್ ಫಾಲ್ಸ್ ಇನ್ ಟು ದ ವಾಟರ್ ಬಾಡಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಸುಮಾರು 71% ಏನು ಡೆತ್ಗಳಾಗತ್ತೆ. ಸೊ ಅಂದರೆ ಈ ನೀರಿನಲ್ಲಿ ಡೌನಿಂಗ್ ಆಗುವಲ್ಲಿ, ಸೊ ಇವುಗಳಲ್ಲಿ ಪ್ರತಿಶತ 71% ಇವುಗಳಿಂದನೇ ಆಗುತ್ತೆ ಅಂತ ಹೇಳಿ NCRB ಹೇಳಿರುವಂಥದ್ದು. ಸೊ ಜಾಗತಿಕವಾಗಿ ನೋಡೋದಾದರೆ ಅತಿ ಹೆಚ್ಚು ಒಂದು ಸಾವುಗಳು ಏನಾಗುತ್ತೆ ಅಂದರೆ ಭಾರತದಲ್ಲೇ ಆಗುತ್ತೆ. ಅಂದರೆ ಈ 5 ವರ್ಷಕ್ಕಿಂತ ಒಂದು ಕಡಿಮೆ ವಯಸ್ಸಿನ ಮಕ್ಕಳ ಸಾವು ಕೂಡ ಸೊ ಇದರಲ್ಲಿ ಕಂಡುಬರುತ್ತೆ ಅಂತ ಹೇಳಿ ಈ ಒಂದು ವರದಿ ಹೇಳ್ತಾ ಇದೆ. ಹಾಗಿದ್ರೆ ಈ ಒಂದು ಸಂದರ್ಭದಲ್ಲಿ ಲೈಫ್ ಜಾಕೆಟನ್ನು ಯಾಕೆ ಬಳಸಿಕೊಳ್ಳುವುದಿಲ್ಲ ಅನ್ನೋದನ್ನು ಇಲ್ಲಿ ಮೀನುಗಾರರು ಹೇಳ್ತಾ ಇದ್ದಾರೆ ಅಂತಂದರೆ, ಫಿಶರ್ ಮ್ಯಾನ್ ಫೌಂಡ್ ದಿ ಜಾಕೆಟ್ಸ್ ಅನ್ಕಂಫರ್ಟೇಬಲ್ ಆ್ಯಂಡ್ ಕಂಬರ್ಸಮ್. ಅಂದರೆ ಅವರಿಗೆ ಇದು ಧರಿಸಲಿಕ್ಕೆ ಅದು ತುಂಬ ಏನಂತಂದರೆ ಅನ್ಕಂಫರ್ಟೇಬಲ್ ಆಗಿರುತ್ತೆ ಅನ್ನುವಂಥದ್ದು ಕಾರಣಕ್ಕಾಗಿ ಅವರು ಲೈಫ್ ಜಾಕೆಟನ್ನು ಬಳಸಿಕೊಳ್ಳೋದಿಲ್ಲ ಅಂತ ಹೇಳಿ ಇಲ್ಲಿ ಫಿಶರ್ಮನ್ ಹೇಳ್ತಾ ಇರುವಂಥದ್ದು. ಸೊ ಇದಿಷ್ಟು ಈ ದಿನದ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆ ಆಗಿತ್ತು. ನಮಸ್ಕಾರ.